நன்றி அப்பா. தகப்பனே உமக்கு நன்றி சுவாமி. என் தகப்பனே உமக்கு நன்றி. எத்தனை கோடி நன்றிகளை செலுத்தினார் இந்த காலங்களுக்காக உமக்கு நன்றி. இந்த ஆராதனை வேளையில் ஒவ்வொரு பிள்ளைகளையும் ನಾವೆಲ್ಲರಾಗಿ ನಿಂತುಕೊಂಡಿರುವ ಸಂದರ್ಭದಲ್ಲಿ ನಮ್ಮ ಸತ್ಯವೇದದಲ್ಲಿ ಕೀರ್ತನೆಗಳು 144 ಒಂದು ವಚನವನ್ನು ಓದಿದ ನಂತರ ಎರಡನೇ ವಚನವನ್ನು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಗದವನ್ನು ಕಳಿಸಿದ್ದಾನೆ. ಯೆಹೋವನೇ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಯೆಹೋವನೇ, ಆಕಾಶವನ್ನು ತಗ್ಗಿಸಿ ಇಳಿದು ಬಾ, ಪರ್ವತಗಳನ್ನು ಮುಟ್ಟು, ಆಗ ಅವು ಹೊಗೆ ಆಯುವು. ಮೇಲನ ಲೋಕದಿಂದ ಕೈ ಚಾಚಿ ಮಹಾಜಲರಾಶಿಗಳ ಒಳಗಿಂದ ನನ್ನನ್ನು ಎಳೆದುಕೋ. ದೇವರೇ, ನಿನಗೆ ನೂತನ ಕೀರ್ತನೆಯನ್ನು ಆಡುವೆನು, 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಕಪಟ ವಚನದವರು, ಬಲಗೆ ಎತ್ತಿ ಸುಳ್ಳಾಗಿ ಇರುವವರು ಆಗಿರುವ ಅನ್ಯ ಜನಗಳ ಕೈಯಿಂದ ನನ್ನನ್ನು ಬಿಡಿಸಿ ಕಾಪಾಡು. ನಮ್ಮ ಕಣಜಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವು, ನಮ್ಮ ಹೊಲಗಳಲ್ಲಿರುವ ಕುರಿಗಳು ಸಾವಿರಾರು ಮರಿಗಳನ್ನು ಈಯುವವು. ಎಲ್ಲ ಸೇರಿ ಹೋಗೋಣ. ಇಂಥ ಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಯೇಸು ಬೇಗನೆ ಬರುತ್ತಾನೆ. ಹಲ್ಲೆಲೂಯಾ. ಎಲ್ಲ ಸುತ್ತಕೊಳ್ಳೋಣ. ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಕರ್ತನು ನಮ್ಮ ಸಭೆ ಪಾಲಕರಿಗೆ ಒಳ್ಳೆಯ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಮೊದಲಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಜೊತೆಗೆ ಡಾಕ್ಟರು, ಅವರ ತಂದೆಯನ್ನು, ನಮ್ಮ ಸಭಾ ಪಾಲಕರನ್ನು
ಮಗುವಿನ ಹಾಗೆ ಅಲ್ಲಿದ್ದು ಎಲ್ಲ ರೀತಿಯಾದಂತಹ ಸಕಲ ವಿಧವಾದಂತಹ ಒಂದು ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದಕ್ಕೆ ನಾನು ಸೋದರಿ ನಾನು ತುಂಬಾ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಸಭೆಯಲ್ಲಿರುವಂತಹ ಎಲ್ಲ ಮಕ್ಕಳು ಸಭಾ ಫಲಕ್ಕಾಗಿ ಆರೋಗ್ಯದಿಂದ ಚೆನ್ನಾಗಿ ಬೇಗ ಬರಬೇಕಪ್ಪ ಅಂತೇಳಿ ನಾವು ಕಳೆದ ವಾರ ಪ್ರಾರ್ಥನೆ ಮಾಡಿದೆವು. ದೇವರಾಗಿ ಮಾಡಿರುವುದಕ್ಕಾಗಿ ನಾನು ಕೃತಜ್ಞತೆಗಳನ್ನು ದೇವರಿಗೆ ನಾನು ಸಲ್ಲಿಸುವನಾಗಿದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೀರ್ತನೆ ಭಾಗಕ್ಕೆ ನಾವು ಕಳೆದುವಂತಹ ಸಮಯದಲ್ಲಿ 144ನೇ ಕೀರ್ತನೆಯಲ್ಲಿ 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನೇ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎತ್ತರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಸರಿಯಾದಂಥ ಒಂದು ವಾಕ್ಯ ನಮಗಿದ್ದು ದೇವರ ವಾಕ್ಯವು ನಮಗೆ ನೋಡುವಂಥ ಸಂದರ್ಭದಲ್ಲಿ ಮನುಷ್ಯನನ್ನು ಯಾಕೆ ನೆನೆಸಬೇಕು, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು. ನಿಜವಾಗಲೂ ಈ ಒಂದು ಸಮಯದಲ್ಲಿ ನಾವು ಒಬ್ಬೊಬ್ಬರು ಯೋಚನೆ ಮಾಡಬೇಕು. ಈ ಲೌಕಿಕವಾದಂಥ ಜೀವಿತದಲ್ಲಿ ನಾವು ಜೀವಿಸುವಂತ ಕಾಲವೆಲ್ಲ ನಾವು ದೇವರನ್ನು ಮಾತ್ರ ನಾವು ಕೊಂಡಾಟ ಮಾಡಬೇಕು, ದೇವರನ್ನು ಮಾತ್ರ ನಾವು ಸ್ತುತಿ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಮನುಷ್ಯನು ಸಾಧಾರಣವಾದಂತ ಮನುಷ್ಯನಾಗಿದ್ದಾನೆ. ಈ ಮನುಷ್ಯನ ಒಂದು ಜೀವಿತದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವುಗಳು ವಿಶೇಷವಾಗಿ ದೇವರ ಮಕ್ಕಳಾಗಿರುವಂಥ ನಾವುಗಳು ದೇವರಲ್ಲಿ ನಾವು ಮಾತ್ರ ಭರವಸೆ ಇಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಸಮಯಗಳಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಮನುಷ್ಯನನ್ನು ಅವನನ್ನೇ ಅವಲಂಬಿಸ್ತೇವೆ. ನಾವು ಇವ್ರ ಹತ್ರ ಹೋದ್ರೆ ನಮ್ಗೆ ಏನಾದರೂ ಒಂದು ಸಹಾಯ ಸಿಗಬಹುದು, ಏನಾದರೂ ನಮ್ಗೆ ಒಳ್ಳೇದಾಗಬಹುದು ಅಂದ್ಕೊಂಡು ನಾವು ನಮ್ಮ ಆಲೋಚನೆಗಳನ್ನೆಲ್ಲ ನಾವು ಆಗಿನೇ ಇಟ್ಕೊಂಡು ಮನುಷ್ಯನ ಬಳಿಯಲ್ಲಿ ಹೋಗಿ ಹೇಳ್ಕೊಡ್ತೇವೆ. ನಮ್ಗೇನೋ ಒಂದು ಸಂದರ್ಭದಲ್ಲಿ ಕಷ್ಟ ಬಂದಿರುತ್ತೆ, ಅಂತ ಸಂದರ್ಭದಲ್ಲಿ ಅಪ್ಪ ನನಗೇನೋ ಒಂದು ಸ್ವಲ್ಪ ಸಹಾಯ ಮಾಡು ಎಂಬುದಾಗಿ ನಾವು ಯೋಚನೆ ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ದೇವರ ಹತ್ರ ನಾವು ನಂಬಿಕೆ ಇಡಬೇಕು, ದೇವರ ಹತ್ರ ನಾವು ಭರವಸೆ ಇಡಬೇಕು. ಅದಕ್ಕೆ ನೀವು ವಾಕ್ಯ ಹೇಳ್ತಾ ಇದ್ದೆ, ನೀನು ಮನುಷ್ಯರಲ್ಲಿ ಯಾಕೆ ನೀನು ಭರವಸೆ ಇಡ್ತೀಯಾ? ಅವನು ಎಷ್ಟರವನು, ಯಾರೇ ಆಗಿರ್ಬೋದು. ಲೋಕದಲ್ಲಿ ಅನ್ಯ ಜನಗಳಿದ್ದಾರೆ, ಅವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವಾಕ್ಯಗಳನ್ನ ನೋಡುವಾಗ ಬೇರೆ ವಾಕ್ಯಗಳಲ್ಲಿ ಅನ್ಯ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವುದು. ನಾವೆಲ್ಲ ನಾನು ಕಳೆದ ವಾರನೇ ನಾವು ಹೇಳ್ತೀವಿ, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಆತನು ನಮ್ಮನ್ನು ಒಂದು ರಕ್ಷಣೆ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಬಂದಿರುವ ಸಮಯದಲ್ಲಿ ನಾವು ಆತನಿಗೆ ಮೆಚ್ಚಿಯಾಗಿರುವಂಥ ಮಕ್ಕಳಾಗಿಯೂ ನಾವು ದೇವರನ್ನು ಸ್ತುತಿಸುವಂಥ ಮಕ್ಕಳಾಗಿಯೂ ನಾವು ಇರಬೇಕು. 4ನೇ ವಚನವನ್ನು ಓದಿ. ಮನುಷ್ಯನು ಬರೀ ಉಸಿರೆ, ಅವನ ಜೀವನ ಕಾಲವು ಬೇಗನೆ ಗತಿಸಿ ಹೋಗುವ ನೆರಳಿನಂತಿದೆ. ಆಮೇನ್. ನೋಡಿ ಏನ್ ಹೇಳ್ತಾ ಇದೆ, ಮನುಷ್ಯನು ಬರೀ ಉಸಿರು ಮಾತ್ರ. ಈ ಒಂದು ಮನುಷ್ಯನು ಜೀವಿತದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಆತನಿಗೆ ಪ್ರಾಣ ಇರುವಂತಹ ಸಂದರ್ಭದಲ್ಲಿ ಬರೀ ಉಸಿರು ಮಾತ್ರ. ಅವನೇನಾದ್ರೂ ಒಂದು ಮನುಷ್ಯನು ಸತ್ತು ಹೋಗುವಂತ ಸಂದರ್ಭದಲ್ಲಿ ಅವನ ಹೆಸರು ಅಲ್ಲಿಗೆ ಮುಗಿದು ಏನಂತಾರೆ ಗೊತ್ತಾ, ಸತ್ತು ಹೋದ, ಹೆಣ ಎತ್ಕೊಂಡು ಬಂದ್ರ. ಆ ಒಂದು ಸಮಯದಲ್ಲಿ ಒಂದು ಏನೋ ಒಂದು ಹೆಸರಿದ್ರೆ ಆ ಹೆಸರು ಮಾತ್ರ ಅವರು ಉಚ್ಚಾರ ಮಾಡೋದೇ ಇಲ್ಲ. ಯಾಕೇಳಿ ಆತ್ಮ ಇರುವ ತನಕ ಮಾತ್ರ. ಆದರೆ ಈ ಒಂದು ಆತ್ಮ, ಈ ಒಂದು ಉಸಿರು ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಅದು ನಾವು ಮೊದಲು ಆಲೋಚನೆ ಮಾಡಿಕೊಳ್ಬೇಕು, ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. 90ನೇ ಕೀರ್ತನೆಯಲ್ಲಿ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಮ್ಮ ಆಯುಷ್ ಕಾಲವು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ ಅಷ್ಟೇನೆ ನಮ್ಮ ಆಯುಷ್ ಕಾಲವು. ಆಗಿರುವಂತ ಸಮಯದಲ್ಲಿ ನಾವೇನ್ ಮಾಡಬೇಕು, ದೇವರನ್ನು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಬೇಕು. ಇದು ಕಡೇ ದಿವಸಗಳಾಗಿದೆ. ಒಂದು ಕೊರೋನಾ ಬಂದಿರೋದ್ರಿಂದ ಎಲ್ಲಿ ನೋಡಿದ್ರು ಎಂತೆಂಥ ಮಹಾನ್ ವ್ಯಕ್ತಿಗಳೆಲ್ಲ ಹಾಗೆಯೇ ಹೋಗ್ಬಿಡ್ತಾ ಇದ್ದಾರೆ. ಒಂದು ಘಟನೆ ನೆನಪಿಗೆ ಬರುವಂತ ಸಂದರ್ಭದಲ್ಲಿ ಏನು ಗೊತ್ತಾ, ಸಭಾಪಾಲಕರು ಸತ್ತು ಹೋಗಿರುವಂತಹ ಸಂದರ್ಭದಲ್ಲಿ ಸ್ವಂತ ಅವ್ರ ಅಕ್ಕವರು, ಸ್ವಂತ ಅವ್ರ ತಂಗಿಯವರು ಕವರಲ್ಲಿ ಮಣ್ಣಾಗ್ಬಿಟ್ಟು ನಾನಲ್ಲಿ ಬರೋದಿಲ್ಲ, ನನಗೇನಾದ್ರೂ ಕೊರೋನಾ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಆ ಮಣ್ಣನ್ನು ಎತ್ಕೊಂಡು ಹೋಗಿ ಅವ್ರ ಸಮಾಜ ಒಳಗಡೆ ಹಾಕಿದೆ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಕಟ್ ಕಳಿಸ್ತಾ ಇದ್ದಾರೆ. ಈ ಒಂದು ವಿಚಾರಗಳೆಲ್ಲ ನಮಗೆ ತಿಳಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ತುಂಬಾ ದುಃಖ ವೇದನೆ ಆಗುತ್ತೆ. ಯಾಕೇಳಿ ಮನುಷ್ಯನು ಇರುವ ತನಕ ಮಾತ್ರ ಅವನಿಗೆ ಬೆಲೆ. ಏನಾದರೂ ಸತ್ತೋದ್ರೆ ಮನುಷ್ಯನು ಅವನು ಸತ್ತು ಹೋದ, ಎಲ್ಲಿಗೆ ಹೋದ ಅಂತ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನೀವು ಹೇಳ್ತಾ ಇದ್ದೀನಿ 4ನೇ ವಚನದಲ್ಲಿ, ಮನುಷ್ಯನು ಬರೀ ಉಸಿರು ಮಾತ್ರ, ಅವನ ಜೀವಕಾಲವು ಬೇಗನೆ ಗತಿಸಿ ಹೋಗ್ಬಿಡ್ತಂತೆ. ನಾವು ಜಾಸ್ತಿ ದಿನ ನಾವು ಇರೋದಕ್ಕಾಗಲ್ಲ. ಇರುವಷ್ಟು ದಿವಸದಲ್ಲಿ ನಾವೇನ್ ಮಾಡಬೇಕು, ದೇವರನ್ನು ನಾವು ಆರಾಧನೆ ಮಾಡಬೇಕು, ದೇವರನ್ನು ನಾವು ಅಂಗೀಕರಿಸಿಕೊಂಡಿದ್ದೇವೆ. ಅಂಗೀಕರಿಸಿಕೊಂಡು ಮಾತ್ರ ಅಲ್ಲ, ನಾವೇನ್ ಮಾಡ್ಬೇಕಂತೆ, ಯಾವಾಗಲೂ ದೇವರೇ ನಿನ್ನ ಹತ್ರ ನಾವು ನಮ್ಮೆಲ್ಲ ಕಷ್ಟ ಮನುಷ್ಯನ ಹತ್ರ ಹೇಳೋದಕ್ಕಿಂತ ದೇವರ ಹತ್ರ ಹೇಳ್ಕೊಳ್ಬೇಕು. ನಾವು ಬೆಳಗ್ಗೆ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ
ಈಗ ಎಷ್ಟು ಜನ ನಂಬ್ತಿರೋ ನನಗೆ ಗೊತ್ತಿಲ್ಲ. ಈ ಖಾಲಿ ಇರುವಂತಹ ಜಾಗಗಳೆಲ್ಲ ದೇವದೂತರುಗಳು ಇಲ್ಲಿ ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆಗಿರುವಂಥ ಸಂದರ್ಭದಲ್ಲಿ ಈಗ ಹೊತ್ತು ನಮ್ಮ ಕರ್ತನ ಒಂದು ಭೋಜನ ತೆಗೆದುಕೊಳ್ಳುವಂತ ಒಂದು ನಮಗೆ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾನೆ. ನಾವೇನು ಮಾಡಬೇಕು? ದೇವರೇ, ಈ ಮನುಷ್ಯನ ಒಂದು ಜೀವಿತವು ಬರೀ ನಶ್ವರ, ಈ ಮನುಷ್ಯನ ಬರೀ ಉಸಿರೇ, ಸ್ವಲ್ಪ ದಿವಸನೇ ನಾವಿರ್ತೇವೆ ಅಂತ ಹೇಳ್ಬಿಟ್ಟು ನಾವು ನೆನೆಸ್ಕೊಳ್ತೇವೆ. ಯೋಗನ ಬರೆದ ಒಂದು ಗ್ರಂಥದಲ್ಲಿ 7ನೇ ಅಧ್ಯಾಯ 17ನೇ ವಚನವನ್ನು ಮಾತಾಡೋದು. ಮಾನವನ ಎಷ್ಟರವನು ಅವನನ್ನು ನೀನು ಏಕೆ ಹೆಚ್ಚಿಸಬೇಕು, ಅವನಲ್ಲಿ ಏಕೆ ಮನಸ್ಸಿಡಬೇಕು. ಆಮೆನ್. ನೋಡಿ, ಯೋಗನ ಗ್ರಂಥದಲ್ಲಿಯೂ ಸಹ ಅದೇ ವಚನ ಹೇಳ್ತಾ ಇದೆ. ಮಾನವನು ಇಷ್ಟರವನು, ಅವನನ್ನು ನೀನು ಏಕೆ ನೆಚ್ಚಿಸಬೇಕು. ನಾವೇನ್ ಮಾಡ್ತೇವೆ? ಸಾಧಾರಣವಾಗಿ ಎಲ್ಲ ಯಾರಾದ್ರೂ ಬರುವಂತ ಸಂದರ್ಭದಲ್ಲಿ ಅವರನ್ನು ನಾವೇನ್ ಮಾಡ್ತೇವೆ? ದೊಡ್ಡ ವ್ಯಕ್ತಿ, ಈ ವ್ಯಕ್ತಿನ ನಾವೇನಾದ್ರೂ ಒಳ್ಳೆಯ ಸ್ಥಾನಮಾನದಲ್ಲಿ ನಾವು ಇಟ್ಟುಬಿಟ್ರೆ ನಮ್ಗೆ ಅವ್ರು ಬೇಕಾದನ್ನೆಲ್ಲ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಲೌಕಿಕವಾಗಿ ಆಲೋಚನೆ ಮಾಡ್ತೇವೆ. ಆದ್ರೆ ಆತ್ಮಿಕವಾಗಿ ನಾವೇನಾದ್ರೂ ಹೋಗುವ ವೇಳೆಯಲ್ಲಿ ದೇವರು ಆ ಮನುಷ್ಯನಿಗಿಂತ ಎಷ್ಟೋ ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ಯಾಕಂತ ಹೇಳಿದ್ರೆ ನಮಗೆಲ್ಲ ಒಳ್ಳೆ ಆರೋಗ್ಯ ಬಲವನ್ನು ಕೊಡ್ತಾನೆ, ಎಲ್ಲ ಒಂದು ಅಂಧಕಾರ ಶಕ್ತಿಗಳಿಂದ ಆತನು ನಮ್ಮನ್ನು ದೂರ ಮಾಡ್ತಾನೆ. ಹೀಗಿರುವಂಥ ವೇಳೆಯಲ್ಲಿ ನಾವು ಯಾರು ಮನುಷ್ಯನನ್ನು ನೆನೆಸೋದಕ್ಕಿಂತ ನಾವು ದೇವರನ್ನು ನೆನೆಸಬೇಕು. ಆ ಯೋಬನು ಪರಲೋಕದಲ್ಲಿ ಯೋಬನನ್ನು ಕುರಿತು ಅಲ್ಲಿ ಯೆಹೋವನು ಹೇಳ್ತಾನೆ, ಆತನು ಮಹಾಪರಿಶುದ್ಧನು, ನೀತಿವಂತನು, ಇನ್ನು ಯಾವ ಪಾಪನೂ ಸಹ ಮಾಡಿಲ್ಲ ಎಂಬುದಾಗಿ ನಾವು ವಾಕ್ಯಗಳನ್ನು ನೋಡ್ತೇವೆ. ಆದರೆ ಯೋಬನಿಗೂ ಸಹ ಅಲ್ಲಿ ಒಂದು ಶೋಧನೆ ಬಂತು. ಶೋಧನೆ ಬರುವಂತ ವೇಳೆಯಲ್ಲಿ ಎಷ್ಟು ಶೋಧನೆ ಬಂತೋ ಅಷ್ಟು 2ರಷ್ಟಾಗಿ ಯೋಬನು ಆಶೀರ್ವಾದವನ್ನು ಸಹ ಹೊಂದಿಕೊಂಡನು. ಸೈತಾನನು ಕೇಳ್ತಾನೆ ದೇವರ ಹತ್ರ, ದೇವರೇ, ನೀನೇ ಎಲ್ಲವನ್ನು ಕೊಟ್ಟಿದೀಯ ನೀನು ಯೋಬನಿಗೆ, ಇನ್ನೇನು ಆತನ ಇದು ಮಾಡ್ತಾನೆ ಅಂತ ಹೇಳಿದಾಗ ಸೈತಾನನಿಗೆ ದೇವರು ಹೇಳ್ತಾನೆ, ಅವೆಲ್ಲವನ್ನು ನೀನು ತೆಗೆದುಕೋ, ಆದರೆ ಯೋಬನ ಒಂದು ಪ್ರಾಣವನ್ನು ಮಾತ್ರ ನೀನು ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ, ಮುಟ್ಟುವುದಕ್ಕಾಗೋದಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಈ ಯೋಬನಿಗೆ ಎಲ್ಲ ಕಷ್ಟ ನಷ್ಟಗಳು, ಹೆಂಡತಿ ಬೈ, ಕುಡಿ, ದನ, ಒಂಟೆ, ಕಟ್ಟೆಗಳೆಲ್ಲ ಹೋಯ್ತು, ಆಸ್ತಿ ಹೋಯ್ತು, ಅಂತಸ್ತೆಲ್ಲ ಹೋಯ್ತು, ಮಕ್ಕಳೆಲ್ಲ ಸತ್ತೋದ್ರು, ಸ್ನೇಹಿತರೆಲ್ಲ ದೂರ ಆದ್ರು. ಆದರೆ ಕಡೆಯ ವಚನದಲ್ಲಿ ನಾವು ನೋಡೋ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ? ತನ್ನ ಸ್ನೇಹಿತರಿಗೋಸ್ಕರ ಯೋಗನು ಪ್ರಾರ್ಥನೆ ಮಾಡಿದನು. ಅದು ಕಡೆಯ ಒಂದು ಪ್ರಾರ್ಥನೆ. ಅಂತ ಸಮಯದಲ್ಲಿ ಯಾವಾಗ ಯೋಗನು ಅಲ್ಲಿ ಪ್ರಾರ್ಥನೆ ಮಾಡಿದನೋ ದೇವರು 2ರಷ್ಟಾಗಿ ಆಶೀರ್ವಾದವನ್ನು ಕೊಟ್ಟನೆಂಬುದಾಗಿ ನಾವು ಯೋಗನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಹೀಗಿರುವಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಿಂಪಲ್ ಆದಂತ ಒಂದು ಲಾಜಿಕ್ ಏನಂತ ಹೇಳಿದ್ರೆ, ನಾವು ಯಾವತ್ತೂ ಅಷ್ಟೇ ಮನುಷ್ಯರನ್ನು ಮಾತ್ರ ನೆನೆಸ್ಕೊಂಡು ಅಥವಾ ಅವರ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನಾವು ಇವ್ರನ್ನ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ನೆನೆಸ್ಕೊಂಡು ಮಾತ್ರ ಜೀವನ ನಡೆಸಿದ್ರೆ ಬಹಳ ಕಷ್ಟ ಆಗುತ್ತೆ. ಅದರಿಂದ ಈ ಒಂದು 144ನೇ ಕೀರ್ತನೆಯಲ್ಲಿ ನಾವು ನಿಜವಾಗಲೂ ಎರಡೇ ಒಂದು ವಾಕ್ಯಗಳನ್ನು ನಾವು ನೋಡುವಂಥ ಸಮಯದಲ್ಲಿ, ಯೆಹೋವನೇ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕೆಂಬುದಾಗಿ ನೀಂತಾನೆ ಹೇಳಿದ್ದೆಲ್ಲಪ್ಪ. ನಮಗೆ ನೀನೇ ಎಲ್ಲ ಮಾರ್ಗ, ನಮಗೆ ನೀನೇ ಎಲ್ಲ ತಿಳಿಸ್ಕೊಡ್ಬೇಕು. ನೀನು ಹೇಗೆ ಯಾವ ಮಾರ್ಗದಲ್ಲಿ ತಿಳಿಸ್ಕೊಡ್ತೀಯೋ ಆ ಮಾರ್ಗದಲ್ಲಿ ನಾವು ಹೋಗ್ತೇವಪ್ಪ ಅಂತ ಹೇಳ್ಬಿಟ್ಟು ನಾವು ದೇವರ ಹತ್ರ ನಾವು ಕೇಳುವಂತ ಸಮಯದಲ್ಲಿ ದೇವರು ನಮಗೆ ನಿಜವಾಗ್ಲೂ ಈಗ ಇರುವಂತಹ ಒಂದು ನೋಡಿ, 1ನೇ ಅಲೆ ಹೋಯ್ತು, 2ನೇ ಅಲೆ ಹೋಯ್ತು, 3ನೇ ಅಲೆ ಹೋಗ್ತಾನೇ ಇದೆ, ಇದು ಏನೇನು ಬರುತ್ತೋ ಗೊತ್ತಾಗಲ್ಲ. ಆದ್ರೆ ನಮ್ಮನ್ನ ಆತನು ಜೀವಂತವಾಗಿ ಇಟ್ಟಿರುವಂತ ಸಮಯದಲ್ಲಿ ನಾವು ಆತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಮತ್ತೆ ನಾವು ಒಳ್ಳೆಯ ಪ್ರಾರ್ಥನಾ ವೀರರಾಗಿ ನಾವು ಮಾರ್ಪಡಬೇಕು. ಯೋಬನಿಗೆ ಎಷ್ಟು ಕಷ್ಟಗಳು ಬಂದ್ರು ಕಡೆಯದಾಗ ಏನಾಯ್ತು? ಆಶೀರ್ವಾದಗಳ ಮೇಲೆ ಆಶೀರ್ವಾದ ಬಂತು. ಶೋಧನೆ ಎಷ್ಟು ಬಂದ್ರು ಮನುಷ್ಯರು ನಾವೆಲ್ಲ ಶೋಧನೆಗಳು ಬಂದೇ ಬರ್ತೈತೆ, ಫಲ ಇದ್ದೇ ಇರ್ತೈತೆ. ನಾವು ಪಾಪಗಳು ನಾವು ಮಾಡ್ತೀವಿ. ಆದ್ರೆ ಮಾಡಿದಂತ ಎಲ್ಲಾ ಪಾಪಗಳನ್ನು ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ನಿನ್ನ ಹತ್ರ ನಾವು ಕೇಳ್ತಾ ಇದ್ದೇವೆ, ಮನುಷ್ಯನ ಹತ್ರ ಅಲ್ಲಪ್ಪ ಅಂತ ಹೇಳ್ಬಿಟ್ಟು ನಾವು ದೇವರ ಹತ್ರ ಕೇಳ್ಕೊಳ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಈ ಕೀರ್ತನೆ ಭಾಗಕ್ಕಾಗಿ ನಾನು ಕೊಟ್ಟಂತ ಸಮಯಕ್ಕಾಗಿ ಸಹಫಲಕ್ಕೆ ನಾನು ತುಂಬಾ ಚಿರಋಣಿಯಾಗುತ್ತೇನೆ. ಥ್ಯಾಂಕ್ ಯು. ಇವಾಗ ಸಾಕ್ಷಿ ದೇವರು ನನಗೆ ಒಂದು ಶನಿವಾರ ಬೆಳಗ್ಗೆ ಅಂತ ಚೆನ್ನಾಗೇ ಇದ್ದೀವಿ. ಭಾನುವಾರ ನಾವು ರೆಡಿ ಆಗಬೇಕು.
ವಾಸಿಗೆ ಏನು ಕೊಡಬೇಕು, ರಾಜನಿಗೆ ಏನು ಕೊಡಬೇಕು ಎಲ್ಲ ಕೊಟ್ಟು ನಾನು ರೆಡಿ ಮಾಡ್ತಾ ಇದ್ದೆ. ನನ್ನ ಕೈಲಿ ಆಗಿಲ್ಲ. ನನ್ನ ಮಗಳು ಬಂದ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡುವಾಗ ಪಲ್ಸರ ಕಡಿಮೆ ಆಗ್ತದೆ. ಹಂಗೆ ಕಡಿಮೆ ಆಗಿರುವಾಗ ಇಮಿಡಿಯೇಟ್ ಅವ್ರು ಕರ್ಕೊಂಡೋಗಿ ನನಗೇನಾಯ್ತು ಅಂತ ಅವಾಗನೇ ಕೇಳ್ತಾರೆ. ನನಗೇನಾಯ್ತು, ಏನಿಲ್ಲ ಇಲ್ಲ, ಇಮಿಡಿಯೇಟ್ ಕರ್ಕೊಂಡೋಗಿ ಮಣಿಪಾಲ್ನಲ್ಲಿ ಅಡ್ಮಿಟ್ ಮಾಡಿ, ನೀವು ಆರಾಧನೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ನಾನು ಆರಾಧನೆಯಲ್ಲಿ ಕೂತ್ಕೊಂಡು ಯಾರು ಬಂದಿದ್ದಂತೆ ನನಗೆ ದೇವರು ತೋರಿಸ್ತಾರೆ. ಯಾರು ಲೇಟ್ ಗೂಡ್ಸ್ ಬಂದಿದ್ದಾರೆ ಅವರೆಲ್ಲ ತೋರಿಸ್ತಾರೆ. ಇನ್ನು ದೇವರ ಹತ್ರ ಭಯ ಇಲ್ಲ ಅಂದ್ರೆ ಯಾವಾಗ ಭಯ ಬರಲ್ಲ. ಈ ಕೊರೋನಾ ಬಂದಿದ್ರು ಇನ್ನು ಭಯ ಇಲ್ಲ ಅಂತಾನೆ ದೇವರ ಸಮಾಜದಲ್ಲಿ ಒಂದು 2 ಅವರ್ ಕಾಯಬೇಕಂದ್ರೆ, ನಾನು ಹಾಸ್ಪಿಟಲ್ನಲ್ಲಿರುವಾಗ ಎಲ್ಲ ಟ್ರಿಪ್ಸ್ಗಳು ಎಲ್ಲ ಹೋಗ್ತಾರೆ, ಆಂಜಿಯೋಗ್ರಾಮ್ಗೆ ರೆಡಿ ಆಗ್ತಾರೆ, ಎಲ್ಲ ರೆಡಿ ಆಗ್ತಾರೆ. ಆದರೆ ದೇವರು ಒಂದು ಚೂರು ಸಾತನ ಮುಟ್ಟಕ್ಕೆ ಅಧಿಕಾರ ಕೊಟ್ಟಿಲ್ಲ. ಒಂದು ಕಾರ್ಯ ನಿಮಗೆ ಹೇಳುತ್ತಾರೆ. ಸಾತನ ಏನು ಮಾಡ್ತಾರೆ? ದೊಡ್ಡ ಸಾತನ ಏನು ಮಾಡ್ತಾನೆ? ಕುಟಿ ಸಾತನ ಎಲ್ಲ ಕರೀತಾರೆ. பெரிய பிசாசு, ದೊಡ್ಡ ಒಂದು ಸೈತಾನನು குட்டி சாத்தான கூப்பிடுறோம். ಚಿಕ್ಕ ಒಂದು ಸೈತಾನನನ್ನು ಕರೀತಾ ಇದ್ದಾನೆ. ஏன்டா சும்மா இருக்கிறீங்க? ಯಾಕೆ ನೀನು ಸುಮ್ಮನೆ ಇದೆಯಾ? ನೀನು உனக்கு கொடுத்த வேலையை ஏன்டா செய்யல? ನಿನಗೆ ಕೊಟ್ಟಿರುವ ಕೆಲಸ ನೀನು ಯಾಕೆ ಮಾಡ್ತಾ ಇಲ್ಲ? ಸಂಗೀತ ಸಭೆಗೆ போங்கடா. ಆ ಸಂಗೀತ ಸಭೆಗೆ ನೀವು ಹೋಗಿ ಎಲ್ಲರಿಗೂ ತೂಕத்தை ಕೊಡ್ರಾ, ಎಲ್ಲರಿಗೂ ನಿದ್ದೆಯನ್ನು ಕೊಡು. ಮனைವಿಗೆ ಪುರುಷನಿಗೆ ಸಂದೇಹ ಕೇಸ್ ಕೊಡ್ರಾ, ಗಂಡ ಮತ್ತೆ ಹೆಂಡತಿಗೆ ಸಂದೇಹದ ಒಂದು ಸಂಶಯವನ್ನು ಕೊಡು. அப்படி இல்ல பிள்ளைகள் மத்தியில என்ன பண்ண சண்டை ಕೊಡ್ರಾ, ಮಕ್ಕಳ ಒಂದು ಮಧ್ಯದಲ್ಲಿ ನೀವು ಜಗಳವನ್ನು ಎಬ್ಬಿಸು. அப்படி இல்ல எவ்வளவு பாக்கெட்டுக்கு நம்ம விட்டு இருக்கிறோம், அந்த பாக்கெட் போதை தர ವಸ್ತುಗಳನ್ನ சாப்பிட்டேಲ್ಲ. ಎಷ್ಟೋ ಬೋಧನೆ ಕೊಡುವಂತ ಎಷ್ಟೋ ಪಾಕೆಟ್ ಇದೆ, ಅದನ್ನೆಲ್ಲ ನೀವು ತಿನ್ರಿ. அப்ப சபையில ஏதாவது ஒரு பிரிவினை உண்டாக்கு, ಸಭೆಯಲ್ಲಿ ಏನಾದ್ರೂ ಒಂದು ಕಲಹ ಉಂಟು ಮಾಡು. இப்ப சாத்தான் சொல்றான். ಈಗ ಸಾತಾನ್ ಹೇಳ್ತಾನೆ, ಪ್ರಕಟಣೆ 5 ಚಾಪ್ಟರ್ 8 ಪ್ರಕಟಣೆ 5 ಚಾಪ್ಟರ್ 8 ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವ ಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪದಾರತಿಗಳು ಇದ್ದವು. ನೀನು ಯಾರು? ದೇವ ಜನರಿಂದ ನೀ ದೇವ ಮಕ್ಕಳಾಗಿದ್ದು ನೀ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನಾ ಧೂಪ ತರ ದೇವರಿಗೆ ಹಚ್ಚಿಸ್ತಾರೆ. ನೀವೆಲ್ಲ ಪ್ರಾರ್ಥನೆ ಮಾಡಿದ್ವಿ, ನೀವೆಲ್ಲ ಜಪಿಸಿ, ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಾ? இந்த 5 காரியம் ನಿಮಗೆ ನಾನು சொல்லிக் கொடுத்திருக்கிறேன். ಈ ಒಂದು 5 ಕಾರ್ಯಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. என்ன காரியம்? ಯಾವುದೆಲ್ಲ ಕಾರ್ಯ? 5 ಚಾಪ್ಟರ್ படிக்கணும், 5 ಅಧ್ಯಾಯ ಓದಬೇಕು. குட்டி சாத்தான் பெரிய சாத்தான்கிட்ட சொல்றோம். ಚಿಕ್ಕ ಒಂದು ಸಾತಾನ ದೊಡ್ಡ ಸಾತಾನ ಅಂತ ಕೇಳ್ತಾ ಇರ್ತಾನೆ. ரெண்டாவது ಫ್ಯಾಮಿಲಿ ಕ್ರಿಯೇಟ್ பண்ணணும். ಎರಡನೇದಾಗಿ ಕುಟುಂಬದ ಪ್ರಾರ್ಥನೆ ಮಾಡಬೇಕು. ஏன் சொல்றீங்க ಫ್ಯಾಮಿಲಿ ಕ್ರಿಯೇಟ್ ಮಾಡೋದಕ್ಕೆ? ಯಾಕೆ ನೀನು ಬಿಡ್ತಾ ಇದೀಯ ಕುಟುಂಬದ ಪ್ರಾರ್ಥನೆ ಮಾಡೋದಕ್ಕೆ? ಮೂರನೇ ಕಾರ್ಯ பிள்ளைகள் மத்தியில கரெக்டா பண்ணு. ಮೂರನೇ ಕಾರ್ಯ ಬಂದು ಮಕ್ಕಳ ಜೊತೆಲಿ ನೀನು ಗಲಾಟೆಯನ್ನು ಎಬ್ಬಿಸು. அந்த பிள்ளைಗಳನ್ನ ஆளை பேத்தி சொல்லுதுங்க. ಆ ಮಕ್ಕಳೆಲ್ಲ ಆಲೆ ಬೇತ್ ಎಂಬುದಾಗಿ ಹೇಳ್ತಾರೆ. இந்த பெரிய பிள்ளைங்க பரவாயில்ல ಸ್ತೋತ್ರ போடுது. ಈ ದೊಡ್ಡ ಮಕ್ಕಳೆಲ್ಲ ಪರವಾಗಿಲ್ಲ ಸ್ತೋತ್ರ ಮಾಡ್ತಾ அந்த ಇದ್ದಾರೆ. பிள்ளைಗಳನ್ನ ஆளை பேத்து ಬಗ್ಗೆ சொல்லி ಆ ಮಕ್ಕಳೆಲ್ಲ ಆಲೆ ಬೇತ್ ಎಂಬುದಾಗಿ ಹೇಳಿ பிதாவாகிய தேவன் கற்றுக் கொடுத்த வார்த்தை எபிரேய ಭಾಷೆ அந்த வாயில் சொல்லுது. அந்த பிள்ளைங்க ತಂದೆಯಾದ ದೇವರು ಕಳಿಸಿಕೊಟ್ಟಂತ ಈ ಒಂದು ಇಬ್ರಿಯ ಭಾಷೆಯನ್ನು ಆ ಮಕ್ಕಳು ಬಾಯಿಂದ ಹೇಳ್ತಾರೆ. அதனால நான் ஒண்ணும் பண்ண முடியல. ಆದ್ದರಿಂದ ನಾನು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. என்ன பாட்டிக்கு வெயிட்டு போயிடு, ಎಲ್ಲರನ್ನು ಪಾರ್ಟಿ ಕರೆದುಕೊಂಡು ಹೋಗಿ பாட்டிக்கு கொண்டு போய் அங்க போனாಗ ಎಲ್ಲ ಕ್ವಾರ್ಟರ್ எல்லாம் கிடைக்கும். ಅಲ್ಲಿ ಕರ್ಕೊಂಡು ಹೋದ್ರೆ ಬೇಕಾದಂತ ಮದ್ಯಪಾನ ಕ್ವಾರ್ಟರ್ ಎಲ್ಲ ಸಿಗ್ಬೋದು. இந்த பிசினஸ் 100 ಬಾಟ್ಲಿ ನೀ ಕೊಡು, 100 ಬಾಟ್ಲಿ ನಾನು ಕೊಡ್ರೆ. ಈ ಒಂದು ವ್ಯಾಪಾರದಲ್ಲಿ 100 ಬಾಟ್ಲು ನೀನು ಹಾಕು, 100 ಬಾಟ್ಲು ನಾನು ಹಾಕು. இந்த ಸೈಡ್ ನೀ ಎತ್ತಿಗೆ, அந்த ಸೈಡ್ ಏನು ಕೊಡ್ತಡೆ. ಆ ಜಾಗದಲ್ಲಿ ನೀನು ತೆಗೆದುಕೋ, ಈ ಕಡೆ ನನಗೆ ಕೊಟ್ಬಿಡು. அந்த ஏமாத்துற வேலை இருக்கக்கூடாது. ಮಾಡಿಸುವಂತ ಕೆಲಸ ಮಾತ್ರ ಇರಬಾರದು. 5 ಕಾರ್ಯಗಳು ಸಾತಾನ ಅವರ ತೂಕத்தை ಕೊಡணும். 5 ಕಾರ್ಯಗಳಲ್ಲಿ ಆ ಸಾತಾನನು ನಿದ್ರೆಯನ್ನು ಕೊಡುವುದಾಗಿ ಹೇಳ್ತಾನೆ. ಮனைವಿಗೆ ಪುರುಷನಿಗೆ ಸಂದೇಹ ಕೇಸ್,
ಗಂಡನಿಗೆ ಹೆಂಡತಿಗೆ ಸಂಶಯವಾದಂತ ಒಂದು இது சந்தேகம் வந்தாலும் குடும்பத்துல ஜெபிக்க முடியாது. ಸಂಶಯ ಬಂತಂತ ಹೇಳಿದ್ರೆ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಆಗೋದಿಲ್ಲ. அப்போ சாத்தானுக்கு எவ்வளவு சபை பிள்ளைகள் மேல கண் இருக்கிறது? ಸೈತಾನನಿಗೆ ಸಭೆಯ ಮಕ್ಕಳ ಮೇಲೆ ಎಷ್ಟೋ ಕಣ್ಣು ಇಟ್ಟಿದ್ದಾನೆ. உண்மையா ஜெபித்தது யாரும் இப்ப பேர் சொல்லலாமா? ನಿಜವಾಗ್ಲೂ ನೀವೆಲ್ಲ ಯಾರು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ಹೆಸರುಗಳಿಗೆ ಹೇಳ. ಪ್ರಾರ್ಥನೆ ಬಿಡು, ನಾವು ಪ್ರಾರ್ಥನೆ ಮಾಡೋಣ. 5 ನಿಮಿಷ 2 ನಿಮಿಷ ಪ್ರೇಯರ್ ಅಲ್ಲ, 1 ಮಣಿ நேரம் 2 ಮಣಿ நேரம் ಜಪಿക്കണം. 5 ನಿಮಿಷ 2 ನಿಮಿಷ ಪ್ರಾರ್ಥನೆ ಅಲ್ಲ, 1 ಅವರ್ 2 ಅವರ್ ಪ್ರಾರ್ಥನೆ ಮಾಡಬೇಕು. ಅಂಜಿಗ್ರಾಮ ಎಲ್ಲ ಮುಗೀತು, ಎಲ್ಲ ಬೆಡ್ ಕೊಂಡು ಹೊಂಟಾங்க, ಎಲ್ಲ ಅಲ್ಲಿಗೆ ಬೆಡ್ಗೆ ಶಿಫ್ಟ್ ಮಾಡಿ ಆಯ್ತು. ಜನರಲ್ ವಾರ್ಡ್ போட்டாங்க, ಜನರಲ್ ವಾರ್ಡ್ಗೂ ಸಹ ಹಾಕಿದ್ದಾಯ್ತು. ಲೈಫ್ ಚಾನೆಲ್ ಇಂದ ಪಾಸ್ಟರ್ ಸೆಲ್ವರಾಜ್, ಲೈಫ್ ಚಾನೆಲ್ ಕಡೆಯಿಂದ ಪಾಸ್ಟರ್ ಸೆಲ್ವರಾಜ್ ಅವರು ರಾತ್ರಿ 9:30 மணிக்கு டிஸ்சார்ஜ், ರಾತ್ರಿ 9:00ವರೆಗೆ ಹೊರಗಡೆ ಕಳಿಸಬಹುದು. ಅವರು ಫೋನ್ பண்றாரு, ಅವರು ಫೋನ್ ಮಾಡ್ತಿದ್ದಾರೆ. என் பிள்ளைக்கு அவர் சொல்றாரு, ನನ್ನ ಮಕ್ಕಳಿಗೆ ಅವರು ಹೇಳ್ತಾರೆ, என்னுடைய பாஸ்டர் நீ நல்லா பாத்துக்கணும், உங்களுக்கு நன்றிப்பா. ನನ್ನ ಒಂದು ಸಭಾಪಾಲಕರಾಗಿರುವುದಕ್ಕಾಗಿ ನೀನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಿರುವುದಕ್ಕಾಗಿ ನಿನಗೆ ಕೃತಜ್ಞತೆಗಳು. ಅವರು ಇರುக்கிறதுக்கு ನಾನು ஒரு டஸ்ட் கூட சமயம் இல்லை. ಅವರು ಇರುವಂತ ಸಮಯದಲ್ಲಿ ಧೂಳಿಗೆ ನಾನು ಸಮಾನನಾಗಿದ್ದೇನೆ. எனக்கு எத்தனையோ பாஸ்டர் கூப்பிட்ட ஒரு ஃபோன் அடிச்சா வந்து நிக்கிறதுக்கு ரெடி. ಇವತ್ತು ಎಷ್ಟೋ ಸಭಾಪಾಲಕರ ಕರೆದಲ್ಲಿ ಬರ ಅಂತ ಹೇಳಿದ್ರೆ ಬರೋದಕ್ಕೆ ರೆಡಿ ಆಗಿರ್ತಾರೆ. ನಾನು ಯಾರು ಫೋನ್ ಅಟೆಂಡ್ பண்ணது 1 வீக். ಒಂದು ವಾರದಿಂದ ನಾನು ಯಾರ ಫೋನ್ ಸಹ ನಾನು ಕಾಲ್ ತೆಗೆದಿಲ್ಲ. அப்ப தேவன் என் மேல அன்பு வைத்து, ದೇವರು ನನ್ನ ಮೇಲೆ ಪ್ರೀತಿಯನ್ನು ಇಟ್ಟು, அந்த ரூம்ல இருக்கக்கூட அந்த மேக கூட்டம்லாம் அப்படியே போகுது. ಆ ರೂಮ್ ಅಲ್ಲಿ ಇರುವ ಸಂದರ್ಭದಲ್ಲಿ ಮೇಘಗಳೆಲ್ಲ ಹಾಗೆ ಸುತ್ತಾಡ್ಕೊಂಡಿದೆ. ஆண்டவரே வாகன ரெடி பண்ணிட்டே வர்றதுக்கு, ದೇವರೇ ವಾಹನವನ್ನು ಸಿದ್ಧ ಮಾಡಿದೆ ಬರೋದಕ್ಕೆ. அந்த மேகங்கள் அழகா போயிட்டு இருக்கு. ಆ ಮೇಘಗಳು ಸುಂದರವಾಗಿ ಹೋಗ್ತಾ ಇದೆ. ஹல்லேலூயா. ಹಲ್ಲೆಲೂಯಾ. நீங்க எல்லாம் ஜெபிச்சீங்க, ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ರಿ. கர்த்தர் உங்களை ஆசீர்வதிப்பார். ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ஒரே ஒரு வசனம், அப்போஸ்தலர் ஆக்ட்ஸ் சாப்டர் ಅಪೊಸ್ತಲರ ಬರೆದ ಕೃತ್ಯಗಳು 12ನೇ ಅಧ್ಯಾಯ 5. சபையார் என்ன செய்தாங்க? ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಅಷ್ಟೇ. ಸಭೆ ಜನರು ಏನು ಮಾಡಿದ್ದೀವಿ? ನೀವೆಲ್ಲ ಸಭೆ ಜನರು ಏನು ಮಾಡಿದ್ದೀವಿ? ಜಪಿಸಿ ಪ್ರಾರ್ಥನೆ ಮಾಡಿದ್ದೀರಾ? நீங்க ஜெபம் இன்னைக்கு ஜீவனோடு கொண்டு வந்து நிற்கிறது. ನಿಮ್ಮ ಒಂದು ಪ್ರಾರ್ಥನೆಯಿಂದ ನಾನು ಇವತ್ತು ಜೀವಂತವಾಗಿ ಎದ್ದು ಬಂದಿದ್ದೇನೆ. நீங்க ஜெபிக்கிற, ನೀವು ಪ್ರಾರ್ಥನೆ ಮಾಡಿಲ್ಲ ಅಂತ எனக்கு ಹೇಳಿದ್ರೆ ஜீவன கர்த்தர் போது வந்தற மேகெல்லாம் ரெடி பண்ணிட்டேன், மேக கூட்டம் ரெடி பண்ணிட்டேன், உட்காந்துட்டு போலான்னு சொல்லிட்டு போயிருக்கேன். ಸಾಕು, ನಿಮ್ಗೆ ಇರೋದು ಎಲ್ಲ ಮೇಘಗಳೊಟ್ಟಿಗೆ ನಿಮಗೆ ಸಿದ್ಧವಾಗಿದ್ಯಾ ಅಂತ ಹೇಳ್ಬಿಟ್ಟು ದೇವರು ಕರೆದುಕೊಂಡು ಹೋಗಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಹಾಸ್ಪಿಟಲ್ வந்தேன், ಆಸ್ಪತ್ರೆಯಿಂದ ಬಂದೆ. ಪೀಟರುடைய ಫೋನ್, ಸೋದರ ಪೀಟರ್ ಅವರು ಒಂದು ಫೋನ್ ಬಂತು. எனக்காக யாரு ஜெபிப்பாங்க? ನನಗೋಸ್ಕರವಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ? உடம்பு முடியல, ಅವ್ರಿಗೆ ಆಗ್ತಾ ಇಲ್ಲ ಮೈಗೆ. கண்ணு தண்ணி எனக்கு ಕಣ್ಣಲ್ಲಿ ನೀರು ಬಂತು. கூட அந்த டயர்னஸ்ல போன் வாங்கி ஜெபிச்சு. ಅಂತ ಸಂದರ್ಭದಲ್ಲಿ ನಾನು ಅವ್ರ ಫೋನ್ ತೆಗೆದುಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ஹலோ, எப்படி இருக்கு? அழகூட கர்த்தர் உன்னோடு கூட இருக்கிறார். ಕರ್ತನ ನಿಮ್ಮೊಟ್ಟಿಗೆ ಸಹ ಇದ್ದಾನೆ. எனக்காக யாரு ஜெபிப்பாங்க? ನನಗೋಸ್ಕರ ಯಾರು ಪ್ರಾರ್ಥನೆ ಮಾಡುವುದು? அல்லேலூயா. ಹಲ್ಲೆಲೂಯಾ. அப்ப தேவன் நம்மை பார்க்கிறார். ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ஒரு ஊழியக்காரன் ஒரு தகப்பனை போல நேசிக்கிறீங்க, கர்த்தர் உங்களை பார்க்கிறார். ಒಂದು ತಂದೆ ಹಾಗೆ ನನ್ನನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಅದನ್ನು ಕರ್ತನ ನೋಡ್ತಾ ಇದ್ದಾನೆ. நீங்க நிற்பேன்னு எல்லாமே யோசனை பண்ணாங்க. ಇವತ್ತು ನಾನು ನಿಂತ್ಕೊಳ್ತೇನೆ ಎಂಬುದಾಗಿ ಎಲ್ಲರೂ ಯೋಚನೆ ಮಾಡಿರಬಹುದು. நிற்பேன், நிற்கிறேன், ನಿಂತೇ ನಿಂತ್ಕೊಳ್ತೇನೆ. சாத்தானுக்கு சவால், ಸೈತಾನನಿಗೆ ಸವಾಲ್. ஹல்லேலூயா. ஹல்லேலூயா. இயேசுவுடைய ஜெயம், இயேசுவுடைய சாத்தானுடைய கோட்டைகளை முறியடித்து போடுங்க. ಯೇಸುವಿನ ಸೈತಾನದ ಕೋಟೆಯಿಂದ ನಾವು ಮುಗ್ಗು ಬರ್ತಾ ಇದ್ದೇವೆ. ஆமென். ஹல்லேலூயா. ಹಲ್ಲೆಲೂಯಾ. முன்னே பிள்ளைக்காக நான் ஜெபிக்கிறேன். ನಿಜವಾಗ್ಲೂ ನನ್ನ ಮಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ஒரு குழந்தைகள் எப்படி நேசிக்கிறாங்க அப்படிதான் ட்ரீட்மெண்ட் கூட. ಒಂದು ಚಿಕ್ಕ ಮಗುವನ್ನು ಹೇಗೆ ಪ್ರೀತಿ ಮಾಡ್ತಾರೋ ಹಾಗೆ ಸಹ ನನ್ನನ್ನು ನಾವು ನೋಡ್ಕೊಂಡ್ರು. எங்க வீட்டுல ஒரு மாத்தா இருக்கு, மரியா இருக்கிறாங்க. ನಮ್ಮ ಮನೆಯಲ್ಲಿ ಒಂದು ಮರಿಯಾಳಿದ್ದಾಳೆ. இரவும் பகல கர்த்தர் சமூகத்தில் அழுதுனே இருப்பாங்க. ರಾತ್ರಿ ಬೆಳಗ್ಗೆ ಯಾವಾಗೂ ಕರ್ತನ ಸಮ್ಮುಖದಲ್ಲಿ ಹತ್ಕೊಂಡೇ ಇರ್ತಾರೆ. ஹல்லேலூயா. ಹಲ್ಲೆಲೂಯಾ. ஒரு மாத்தா என்ன பண்ணாங்க, அநேக வேலை செய்துட்டு கூட என்னை கவனிச்சுக்கிறாங்க. ಮಾತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಕೆಲಸಗಳನ್ನು ಮಾಡಿ ನನ್ನನ್ನು ಗಮನಿಸ್ಕೊಂತಾ மாத்தா ಇದ್ದಾರೆ. என்ன பண்ணா, ಮತ್ತೇನ್ ಮಾಡಿದ್ರು? கர்த்தர் இடத்துல எடுபடாத பங்கை பெற்றுக்கொண்டார். ಕರ್ತನ ಸಮ್ಮುಖದಲ್ಲಿ ಇರುವಂತ ಒಂದು ಭಾಗವನ್ನು ಆಕೆ ತೆಗೆದುಕೊಂಡಳು. அதுக்கு வேலை செய்யாது இருக்கக்கூட வீட்டு வேலையும் செய்யணும். ಆಗಿರುವ ಸಮಯದಲ್ಲಿ ಮನೆ ಕೆಲಸ ಮಾಡಬೇಕು. எல்லா வேலையும் செய்ததை மாத்தா கணக்கு வரும். ಎಲ್ಲ ಕೆಲಸ ಮಾಡಿದ್ರೆ ಮಾತಾಡು ಲೆಕ್ಕಕ್ಕೆ ಬರ್ತಾನೆ. முகம் கழுவணும்,
ಮುಖ ತೊಳಿಬೇಕು. என்ன பண்ணதை மறியலாக முடியும், மாற்றலாக முடியும். ಎಲ್ಲ ಮಾಡುವುದೆಂದರೆ ಮಾತಾಡು. அதனால உங்களுக்கு ரொம்ப நன்றி சொல்றேன். ನಿಮ್ಮೆಲ್ಲರಿಗೂ ನಾನು ತುಂಬಾ எனக்காக நீங்க ஜெபிச்சீங்க, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ, ஒரு தகப்பனுக்காக நீங்க அழுது ஜெபிச்சீங்க, ಒಂದು ತಂದೆಗೋಸ್ಕರ ನೀವು ಒತ್ತು ಪ್ರಾರ್ಥನೆ ಮಾಡಿದ್ದೀರಾ. 100% கர்த்தர் கேட்கிறார் உங்களுடைய ஜெபத்தை. 100% ಪ್ರಾರ್ಥನೆ ದೇವರು ಕೇಳಿದ್ದಾರೆ. ஒரே ஒரு நாள் விடுதலை கொடுத்து கர்த்தர் கொண்டு வந்து நினைக்கிறார். ಒಂದೇ ಒಂದು ದಿವಸದಲ್ಲಿ ಕರ್ತನ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. நீங்க சத்தமா வருதுன்னா எனக்கு ஆச்சரியமா இருக்கு. ಇಷ್ಟೊಂದು ಶಬ್ದವಾಗಿ ಬರ್ತಾ ಇದೆ ಅಂತ ಹೇಳಿ ನನಗೆ ಆಶ್ಚರ್ಯವಾಗಿದೆ. கையை தூக்கமன்னா ಆಶ್ಚರ್ಯமா இருக்கு. ಕೈಗೆ ತೆಗಿಬೇಕಂತ ಹೇಳಿದ್ರೆ ಆಶ್ಚರ್ಯವಾಗ್ತಾ ಇದೆ. ஹல்லேலூயா. கர்த்தர் உங்களை ஆசீர்வதிப்பார். ದೇವರನ್ನು ಆಶೀರ್ವಾದ ಮಾಡಿ. காணிக்கைக்காக ஒரு பாடல் பாடும்போது ಕಾಣಿಕೆಗೋಸ್ಕರವಾಗಿ ಕರ್ತನಿಗೋಸ್ಕರವಾಗಿ ಕೊಡ್ರಿ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ದೇವಾಧಿದೇವನು ರಾಜಾಧಿರಾಜನ ನೀನಾಗಿದೆಯ ಪದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ಬೆಳಗಿನ ಸಮಯದಲ್ಲಿ ಕರ್ತಾವೆ ಅಪ್ಪ ಎಲ್ಲರೂ ಕೂಡ ಕೂಡಿ ಬಂದು ನಿನ್ನನ್ನು ಆರಾಧಿಸುವಂತೆ ಸ್ತುತಿಸುವಂತೆ ನಿನ್ನ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ಈ ಸಮಯದಲ್ಲಿ ಸ್ತುತಿಸುವಾಗ ಆಡುವಾಗಲೂ ಸಂಗೀತನ ಓದುವಾಗಲೂ ನಮ್ಮೊಟ್ಟಿಗೆ ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ ಈ ಸಮಯದಲ್ಲಿ ಕಾಣಿಕೆ ಭಾಗವು ನಿನ್ನ ಕರದಲ್ಲಿ ಅರ್ಪಿಸುತ್ತಿದ್ದೇವೆ ರಾಜ. ಅಪ್ಪ ಕೊಟ್ಟಿರುವಂತಹ ಕರಗಳನ್ನು 30, 60, 100ರಷ್ಟಾಗಿ ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವಪ್ಪ. ಕೊಡದೇ ಇರುವಂತಹ ಕರಗಳನ್ನು ಕೂಡ ನೀನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸು. ಮುಂದಿನ ದಿವಸಗಳಲ್ಲಿ ಕೊಡುವಂತೆ ನೀನು ಆಶೀರ್ವದಿಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವಪ್ಪ. ಅಪ್ಪ ಈ ಸಮಯದಲ್ಲಿ ಕರ್ತನೆ ಮುಂದಿನ ಭಾಗವನ್ನು ಕೂಡ ನಿನ್ನ ಕರದಲ್ಲಿ ಅರ್ಪಿಸುತ್ತಿದ್ದೇವಪ್ಪ. ಒಂದೊಂದು ವಾಕ್ಯವು ಕೂಡ ಕೊಡುವಾಗ ಕರ್ತನಪ್ಪ ನಿನ್ನ ಸೇವಕರನ್ನು ಎತ್ತಿ ಉಪಯೋಗ ಪಡಿಸು ರಾಜ. ಕಳೆದ ವಾರ ಪ್ರಾರ್ಥನೆ ಮಾಡುವ
ಕೇಳಿ ಕರ್ತಾವೆ ನಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಇನ್ನು ಕೂಡ ಕರ್ತನೆ ಬಲಪಡಿಸು, ನೀನು ಆಶೀರ್ವದಿಸು ರಾಜ. ಏನಿನ ರೀತಿಯಲ್ಲಿ ಕರ್ತಾವೆ ಬೆಂಕಿಯಲ್ಲಿ ಪ್ರಜ್ವಲಿಸುವಂತೆ ನೀನು ಅದ್ಭುತ ಮಾಡಬೇಕಾಗಿ ನಾವು ಹೇಳಿಕೊಳ್ಳುತ್ತೇವಪ್ಪ. ಅಪ್ಪ, ಈ ಸಮಯದಲ್ಲಿ ವಾಕ್ಯ ಕೊಡುವಾಗ ಒಂದೊಂದು ವಾಕ್ಯವು ಒಬ್ಬೊಬ್ಬ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಅಪ್ಪ ನೀನು ಆಶೀರ್ವದಿಸಬೇಕಾಗಿ ನಾನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಅಪ್ಪ, ಈ ಸಮಯದಲ್ಲಿ ಅಕ್ಕಿ ಕೊಟ್ಟಿರುವಂತ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು ರಾಜ. ಅಪ್ಪ, ಒಂದು ಇಡೀ ಇಟ್ಟು ಕರ್ತನೆ ಅಪ್ಪ, ಸ್ವಲ್ಪ ಎಣ್ಣೆಯು 3 ವರ್ಷ 6 ತಿಂಗಳ ಕೊರತೆ ಬಂದಿಲ್ಲ ಸ್ವಾಮಿ. ಅಪ್ಪ, ಇಡೀ ಅಕ್ಕಿಯನ್ನು ಕೊಟ್ಟಿರುವಾಗ ಕುಟುಂಬದಲ್ಲಿ ಯಾವುದಕ್ಕೂ ಕೊರತೆ ಬರದ ರೀತಿಯಲ್ಲಿ ಆರೋಗ್ಯ, ಬಲ, ಶಕ್ತಿ ಎಲ್ಲವನ್ನು ನೀನು ಕೊಡಬೇಕಾಗಿ ನಾನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ. Haleluya. ಎಲ್ಲ ಚೆನ್ನಾಗಿದ್ದೀರಾ? ಅದನ್ನೆಲ್ಲ ನನ್ನ ಉತ್ಸಾಹ ಮಾಡಲು ಎಲ್ಲರೂ ಉತ್ಸಾಹದೊಟ್ಟಿಗಿರಬೇಕು. ಸಾಧಾರಣ ಅನೇಕ போராட்ட கொண்டு வருவான். ಸೈತಾನನು ಅನೇಕ ಹೋರಾಟಗಳನ್ನು ತೆಗೆದುಕೊಂಡು ಬರ್ತಾನೆ. அவனால ஒண்ணும் பண்ண முடியாது. ಅವನಿಂದ ಏನು ಮಾಡೋದಕ್ಕಾಗೋದಿಲ್ಲ. உங்களுடைய ஜெபங்கள் எத்தனை கோடி பணம் கொடுத்தாலும் வாங்க முடியாது. ನಿಮ್ಮ ಒಂದು ಪ್ರಾರ್ಥನೆಗೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ. ಅನೇಕ ஊழியக்காரங்க சிக்காயிட்டு என்ன பண்ணுவாங்க? ಅನೇಕ ದೇವ ಸೇವಕರು ಮೈ ವಿಷಯದಲ್ಲಿ ಏನಾಗ್ತಾರೆ, வாட்ஸ்அப் ಫೇಸ್ಬುಕ್ அனுப்பிச்சிடுவாங்க. கொஞ்சம் தேவை இருக்கிறது நீங்க எல்லாம் சந்தித்து கொடுங்க. ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ನೀವು ಸ್ವಲ್ಪ ಸಂಧಿಸಿ ಕೊಡಿರಿ ನಮಗೆ. நீ யாருக்கு வேலை செய்யற? ನೀನು ಯಾರಿಗೋಸ್ಕರ ಕೆಲಸ ಮಾಡ್ತೀಯಾ? நீ ஆண்டவருக்கு வேலை செய்து ஆண்டவர் உனக்கு கொடுப்பார். ದೇವರಿಗೋಸ್ಕರ ನೀನು ಕೆಲಸ ಮಾಡುವ ಸಮಯದಲ್ಲಿ ದೇವರು ನಿನಗೆ ಕೊಡ್ತಾನೆ. இந்த ஏடிஎம் பிடிஎம் அந்த ஏன் யாருக்கு காசு அனுப்பக்கூடாது. நீ ಎಟಿಎಂ ಪೇಟಿಎಂ ಯಾರಿಗೂ ಸಹ ನೀವು ಹಣವನ್ನು ಕಳಿಸಬಾರದು. ஒருவேளை அனுப்புறீங்க டைரக்டா பார்த்து அவங்களுக்கு கொடுக்க பரவாயில்ல, அது தப்பு கிடையாது. ನೇರವಾಗಿ ಹೋಗಿ ಅವರಿಗೆ ಕೊಡಬೇಕೆಂಬುದಾಗಿ ನಿಮ್ಮ ಮನಸ್ಸಲ್ಲಿ ಇದ್ರೆ ಹೋಗಿ ಕೊಡಿ, ಪರವಾಗಿಲ್ಲ. இல்லைன்னா கொடுக்க தேவையில்லை. ಇಲ್ಲಾಂದ್ರೆ ಕೊಡುವಂತ ಅವಶ್ಯಕತೆ ಇಲ್ಲ. கடன் வாங்கி கொடுக்க தேவையில்லை. ಸಾಲ ತೆಗೆದುಕೊಡುವಂತ ಅವಶ್ಯಕತೆ ಇಲ್ಲ. நீங்க எல்லாம் சொன்னீங்க பாஸ்டருக்கு என்ன வேணும், அப்புறம் எப்படி சொல்லிச்சு எல்லாம் ஃபோன் பண்ணி ஏதாவது உதவி வேணுமான்னு சொல்லி கேட்டாங்க. ಒಂದು ಸಮಯದಲ್ಲಿ ದೇವರ ಸಹಾಯ ಸೇವಕರಿಗೆ ಏನಾದರೂ ಸಹಾಯ ಮಾಡಬೇಕೆಂಬುದಾಗಿ ಎಲ್ಲರೂ ಕೇಳಿದ್ದು ನನಗೆ ಗೊತ್ತಾಯ್ತು. எப்படி சொன்னது? ನನ್ನ ಮಗು ಹೇಳ್ತು, ஒண்ணு மன நீங்க ஜெபிச்சா போதும், ಏನು ಬೇಡ, ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು. வேற எந்த பொண்ணு டெல்லிக்கு கொடுத்துரும். ಬೇರೆ ಏನಾದರೂ ಮಾಡಿದ್ರೆ ಮಗು ಡುಕ್ಕಿ ಕೊಡ್ತಾ ಇತ್ತು. ஆமா கொடுங்க கொடுங்க கொடுங்கன்னு சொல்லிடும். ಹೌದೌದು, ಕೊಡಿ ಕೊಡಿ ಅಂತ ಕೇಳ್ತಾ ಇದ್ರು. ஆமென். ஹல்லேலூயா. ಹಲ್ಲೆಲೂಯಾ. என்னுடைய சகோதரிய வந்தாங்க. ನನ್ನ ಸಹೋದರಿಯರು ಬಂದ್ರು. அவங்க வந்துட்டு சொன்னாங்க, ஊழியக்காரனுக்கு இப்படி ஆயிடுச்சு. ಅವ್ರು ಬಂದು ದೇವರ ಸೇವಕರಿಗೆ ಈ ರೀತಿ ಆಯ್ತಲ್ಲ. இதெல்லாம் அவங்க மனுஷனா இருந்தா எல்லாம் வரணும். ಮನುಷ್ಯನಾಗಿರುವುದರಿಂದ ಇವೆಲ್ಲವೂ ಬರುತ್ತೆ. அது எவ்வளவு வேணும் உனக்கு நான் கொடுக்கிறேன். ನಿನಗೆ ಎಷ್ಟು ಬೇಕು ನಾನು ಕೊಡ್ತೇನೆ. எனக்கு தேவை கிடையாது. ನನಗೆ ಬೇಕಾಗಿಲ್ಲ. என்னுடைய தங்கச்சி கேட்டாங்க, ನನ್ನ ಒಂದು ತಂಗಿ ಸಹ எனக்கு தேவை கிடையாது. ನನಗೆ ಬೇಕಾಗಿಲ್ಲ. என்னை அழைச்சவர் உண்மையுள்ளவர், அவர் நடத்துவார். ನನ್ನನ್ನು ಕರೆದಾತನು ನಿಜವಾಗಲೂ ನನ್ನನ್ನು ನಡೆಸುತ್ತಾನೆ. அந்த விசுவாசத்தை சபை கொண்டு வரணும். ಯಾವ விஷயமா சிக்க தேவையில்லை. ಆ ವಿಶ್ವಾಸವು ಎಲ್ಲ ಸಭೆ ಮಕ್ಕಳೊಟ್ಟಿಗೆ ಬರಬೇಕು. ஜெபிங்க, கர்த்தர் ஏதாவது ஒரு வழியில கொடுப்பார். ಪ್ರಾರ್ಥನೆ ಮಾಡಿದ್ರೆ ಯಾವುದಾದ್ರೂ ಮಾರ್ಗವಾಗಿ ಅದನ್ನು ಕೊಡ್ತಾನೆ. நீங்க ஜெபிக்கிறனா உங்க ஜெபம் வீணாக போடும். ನೀವು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆ ವಿಫಲವಾಗಿ ಬಿಡುತ್ತೆ. ಶರೀರಕ್ಕೆ ನಾನು ನன்றಿ சொல்றேன். ಶರೀರವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. அந்த ஈவினிங் 6 to ನೈಟ್ ಎಲ್ಲ ಫುಲ್ ಪ್ರೇಯರ್ ಅದು ಮೆಸೇಜ್ ಅನುப்புறாங்க. ಸಂಜೆ ಸಂದರ್ಭದಲ್ಲಿ ಎಲ್ಲ ಒಂದು ಸಂದೇಶವನ್ನು ಅವರ ಮುಖ ಕಳಿಸ್ತಾರೆ. ಅವರು எனக்கு ரொம்ப சந்தோஷம். ನನಗೆ ಬಹಳ ಸಂತೋಷವಾಯಿತು. எலிசபெத் 3 பேர் 3 அவர் எடுக்கறாங்க. ಎಲಿಸಬೆತ್ ಅವರು 3 ಗಂಟೆಗಳ ಸಮಯ ಅವರು ತೆಗೆದುಕೊಳ್ಳುತ್ತಾರೆ. நீங்க ஜெபம் இல்லாத இங்க வந்து நிக்கவே முடியாது. ಪ್ರಾರ್ಥನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ನಿಂತುಕೊಳ್ಳೋದಕ್ಕೆ ಆಗುವುದಿಲ್ಲ. ஒரு வார நீ ஜெபிச்சா 2 வசனம் ஆண்டவர் கொடுப்பார். ಒಂದು ವಾರ ನೀನು ಪ್ರಾರ್ಥನೆ ಮಾಡಿದ್ರೆ 2 ವಾಕ್ಯಗಳು ದೇವರು ಕೊಡ್ತಾರೆ. எனக்கு எல்லாம் தெரியும், ஒரு மண்ணங்கட்டி இங்க வராது. ನನಗೆಲ್ಲ ಗೊತ್ತಂತ ಹೇಳಿದ್ರೆ ಮನೆ ಏನಿರೋದಿಲ್ಲ ಅಲ್ಲಿ. இப்ப பேதுரு சிறைச்சாலையில் இருக்கப்படும் பொழுது ಪೇತ್ರನು ಸೆರೆಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ யாரு ஜெபிச்சாங்க? ಯಾರು ಪ್ರಾರ್ಥನೆ ಮಾಡಿದ್ರು? சபை ஜனங்கள் ஜெபிச்சாங்க. ಸಭೆಯ ಮಕ್ಕಳು ಪ್ರಾರ್ಥನೆ ಮಾಡಿದ್ರು. உன்னுடைய ஊழியக்கார ஹாஸ்பிடல் இருக்கும்போது சபை ஜனங்க என்ன பண்ணீங்க? ನಿನ್ನ ಸೇವಕನ ಆಸ್ಪತ್ರೆಯಲ್ಲಿ ಇರುವಂತಹ ಸಮಯದಲ್ಲಿ ನಿಮ್ಮ ಮಕ್ಕಳೇ ಸಭೆ ಮಕ್ಕಳು ಏನ್ ಮಾಡಿದ್ರು? ஜெபிச்சீங்க, ಪ್ರಾರ್ಥನೆ ಮಾಡಿದ್ರಿ. ஹல்லேலூயா. ಈ ರೀತಿ ಹೇಳಿದ್ರೆ ಸೈತಾನಿಗೆ ಇಷ್ಟ ಆಗುತ್ತಾ? அவன் சொல்றான் ದೊಡ್ಡ ಪಿಸಾಸ್ கிட்ட, ಆ ಒಂದು ಸಾತಾನ ದೊಡ್ಡ ಸಾತಾನ ಹತ್ರ ಕೇಳ್ತಾನೆ, அந்த
குட்டி பசங்க சண்டை போட முடியல. நான் சிಕ್ಕ மಕ್ಕಳ ಹತ್ರ ಜಗಳ ಮಾಡೋದಕ್ಕೆ ಆಗ್ತಾ ಇಲ್ಲ. அது ஆண்டவருக்கு சொல்லுதுங்க. ಅದು ಆಲೆ ಬೇತಮದಾಗ ಹೇಳ್ತಾರೆ. இதா சொல்லி கொடுத்த இது ஆபிரகாமுக்கு சொல்லி கொடுத்த ಭಾಷೆயில ತಂದೆಯು ಅಬ್ರಹಾಮನಿಗೆ ತಿಳಿಸಿಕೊಟ್ಟಂತ ಒಂದು ಭಾಷೆಯಲ್ಲಿ அந்த ಭಾಷೆಯನ್ನು பேசுதுங்க. ಆ ಭಾಷೆ ಅವರು ಮಾತಾಡ್ತಾರೆ. ஒண்ணும் பண்ண முடியல. ಅವರನ್ನೇನು ಮಾಡೋದಕ್ಕೆ ಆಗ್ತಾ ಇಲ್ಲ. கிட்ட நெருங்கிட்டு இருக்குதுடா. ಸಮಯ ಹತ್ರ ಬರ್ತಾ ಇದೆ. யாரு ஜெபிக்கிறானே ஜெபிக்காத பண்ணிடு. ಯಾರು ಪ್ರಾರ್ಥನೆ ಮಾಡೋದೇ ಹಾಗೆ ನೀನು ಮಾಡ್ಬಿಡು. யாரு சந்தேகம் பேசுறாங்க அவங்க சந்தேகத்தை போடு. ಯಾರಿಗೆ ಸಂಶಯ ಇದೆಯೋ ಅವ್ರಿಗೆಲ್ಲ ನೀನು ಸಂಶಯ ಹುಟ್ಟು ಹಾಕು. உங்க யாருக்கும் சந்தேக கேஸ் இருக்குதா? ಇಲ್ಲಿ ಯಾರಿಗಾದ್ರೂ ಸಂಶಯ ಇದೆಯಾ? ஹஸ்பண்டுக்கும் மனைவிக்கும் ಗಂಡ ಅಥವಾ ಹೆಂಡತಿಗೆ இனி கூட விட்டுவிடும். ಇವತ್ತು ಒಟ್ಟಿಗೆ ಬಿಟ್ಬಿಡಿ. மனைவி மணியை நேசிங்க, புருஷனை நேசிங்க. ಹೆಂಡತಿ ಗಂಡನನ್ನು ಪ್ರೀತಿ ಮಾಡಿ, ಗಂಡ ಹೆಂಡತಿಯನ್ನು ಪ್ರೀತಿ ಮಾಡಲಿ. அவன் சொல்றான் எவ்வளவு பாக்கெட் நான் விட்டு இருக்கேன். ಎಷ್ಟೋ ಪಾಕೆಟ್ ನಾನು ಬಿಟ್ಟಿದ್ದೇನಲ್ಲ. பாக்கெட் தெரியுமா? ಪಾಕೆಟ್ ಅಂದ್ರೆ ಗೊತ್ತಾ? தெரியுமா? ಗೊತ್ತಾ? ಇನ್ನ ಹನ್ಸ್ ಪಾನ್ ಪರಾಗಿ என்னென்னவ 1 2 3 4 5 ಎಲ್ಲ சொல்றாங்க. ಹನ್ಸು ಪಾನ್ ಪರಾಗಿ ಬೇರೆ ಬೇರೆ ರೀತಿ ಇರುವಂತ ಪಾಕೆಟ್ಗಳೆಲ್ಲ ಇದೆ. அல்லேலூயா. அல்லேலூயா. பார்ட்டிக்கு போங்க. ಪಾರ್ಟಿಗೆ ಹೋಗಿ ನೀವು. பார்ட்டிக்கு போனா அங்க வந்து கோட்டை அடிக்க வச்சிடுவாங்க. ಪಾರ್ಟಿಗೆ ಹೋದ್ರೆ ಒಂದು ಕೋಟ್ ಕುಡಿದು ಕುಡಿಬಹುದು. இந்த பிசினஸ் உங்களுக்கு ஜெயிக்க முடியற பக்கம் பார்ட்டி பண்ணலாம். ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಜಯನಾಗಿರ್ತೀಯ ನಡಿ ಪಾರ್ಟಿ ಮಾಡೋಣ. பிசினஸ் நமக்கு தேவை. ಆ ರೀತಿಯಾದಂತ ಒಂದು ಬಿಸ್ನೆಸ್ ಬೇಕಾಗಿಲ್ಲ. கர்த்தர் உன்னை அழைச்சாலும் உனக்கு நிச்சயமா நல்ல வேலையை கொடுப்பார். ಕರ್ತನು ನಿನ್ನನ್ನು ಕರೆದನ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ನಿನಗೆ அப்ப ಕೊಡ್ತಾನೆ. பேதுரு சிறைசாலையில் இருக்கப்படும் பொழுது ಆಗ ಪೇತ್ರನು ಸೆರೆಮನೆಯಲ್ಲಿ ಇರುವಾಗ ಎಲ್ಲ ಸಭೆ ಜನங்க ஜெபிச்சாங்க. ಎಲ್ಲ ಸಭೆಯ ಮಕ್ಕಳು ಪ್ರಾರ್ಥನೆ ಮಾಡಿದರು. உன்னுடைய ஊழியக்காரன் ஹாஸ்பிடல்ல இருக்கப்படும் போது நீங்க எல்லாம் ஜெபிச்சீங்க. ನಿನ್ನ ಒಂದು ಸೇವಕರು ಆಸ್ಪತ್ರೆಯಲ್ಲಿ ಇರುವಾಗ ನೀವೆಲ್ಲರೂ ಸೇರಿ ಪ್ರಾರ್ಥನೆ உன்னுடைய ಮಾಡಿದ್ದೀರಾ. போனுக்கு உத்தரவு கொடுக்க முடியல. ನಿಮ್ಮ ಒಂದು ಫೋನ್ ಕಾಲ್ಗೆ ನಾನು ಉತ್ತರ ಕೊಡುವುದಕ್ಕೆ ಆಗ್ತಾ ಇಲ್ಲ. கால் சென்டர் மாதிரி போன்கள் வந்து கொண்டே இருக்குது. ಕಾಲ್ ಸೆಂಟರ್ ಹಾಗೆ ಫೋನ್ಗಳು ಬರ್ತಾನೇ ಇದೆ. அல்லேலூயா. அல்லேலೂಯಾ. ஒரே ஒரு பீட்டருக்கு மாத்திரம் நான் பண்ணேன். ಒಂದೇ ಒಂದು ಪೀಟರ್ ಅವರಿಗೆ ನಾನು ಮಾಡಿದೆ. ஏன்னாக்கா எனக்கு யார் இருக்கிறாங்க ஜெபிக்கிற கண்ட தண்ணி விடும்போது ಅವರು ಕಣ್ಣಲ್ಲಿ ನೀರು ಬಿಡುವಂತ ಸಮಯದಲ್ಲಿ ನಾನು ಯಾರು ಪ್ರಾರ್ಥನೆ ಮಾಡ್ತಾರೆ. எனக்கு ஆண்டவர் ஜீவனை கொடுத்திருக்கிறார் ஜெபிக்கிறதுக்கு. ನನಗೆ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಜೀವವನ್ನು ಕೊಟ್ಟಿದ್ದಾನೆ. எபேசியர் 6:18. ಎಫೆಸ 6:18. எபேசியர் 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ನೋಡಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. எந்த சமயத்திலும் சகலவித வேண்டுதல்களினாலும் விண்ணப்பத்தோடும் ஆவியினால் சும்மா கடமைக்காக உட்கார்ந்து ஜெபிக்க கூடாது. ಜನ ಕಾಟಾಚಾರಕ್ಕಾಗಿ ಕುಳಿತು ಪ್ರಾರ್ಥನೆ ಮಾಡಬಾರದು. நீங்க ஜெபிக்கப்படும் பரிசுத்தாவின் பக்கத்தில் உட்கார்ந்து கொண்டு இருக்கிறார் என்று நினைக்கணும். ನೀವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಪಕ್ಕದಲ್ಲಿ ಇದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. அந்த உணர்வு இருந்தாலும் உங்களால ஜெபிக்க முடியும். ಆ ಒಂದು ಆಸೆ ಇದ್ದರೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸಾಧ್ಯ. ಫೋನ್ ಎಲ್ಲ ಆಫ್ பண்ணிடணும். ಮೊಬೈಲ್ ಎಲ್ಲ ಆಫ್ ಮಾಡಬೇಕು. ಎಲ್ಲ ಆಫ್ பண்ணிட்டு ಆಂಡ ಸಮ್ಮುಖದಲ್ಲಿ ಕಾತರಿಂದ ಜெபிக்கணும். ಎಲ್ಲ ಆಫ್ ಮಾಡಿಬಿಟ್ಟು ದೇವರ ಸಮ್ಮುಖದಲ್ಲಿ ಕಾಯ್ತಿರಬೇಕು. அப்ப சாத்தானுக்கு சபை மேல எவ்வளவு கண்ணு இருக்கு. ಆಗ ಸಾಯ್ತಾನನಿಗೆ ಸಭೆಯ ಮೇಲೆ ಎಷ್ಟೊಂದು ಕಣ್ಣಿರುತ್ತೆ. ಜೆಬಿக்கிறவங்க ಕಂಡಾಗ ಸಾತಾನುக்கு ಅಲರ್ಜಿ. ಪ್ರಾರ್ಥನೆ ಮಾಡುವವರನ್ನು ನೋಡಿದ್ರೆ ಸೈತಾನನಿಗೆ ಅಲರ್ಜಿ ಆಗುತ್ತೆ. ஒருவேளை நீங்க ஜெபிக்கல ஊழியக்காரனார ಟಿಕೆಟ್ வாங்கி போயிட்டு இருக்க. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿದ್ರೆ ದೇವರ ಸೇವಕರು ಟಿಕೆಟ್ ತಗೊಂಡು ಹೋಗ್ಬಿಡಬಹುದು. அல்லேலூயா. அல்லேலூயா. எந்த பாஸ்டருக்கும் தெரியாது. ಯಾವ ಸಭಾಪಾಲಕರಿಗೂ ಗೊತ್ತಾಗಲ್ಲ. ಲೈವ್ ಚಾನೆಲ್ಗೆ ಮಾತ್ರ தெரியும். ಲೈವ್ ಚಾನೆಲ್ ಅವ್ರಿಗೆ ಮಾತ್ರ ಗೊತ್ತಿತ್ತು. எவ்வளவு ಫೋನ್ வந்து எடுக்கிறது கிடையாது. ಎಷ್ಟೋ ಫೋನ್ ಬರ್ತಾ ಇತ್ತು, ತೆಗೆಯುವುದಿಲ್ಲ. என்ன உதவி வேணுமா? ಏನಾದ್ರೂ ಸಹಾಯ ಬೇಕಾ? எனக்கு உதவி வேணும். ನಿಮ್ಗೆ ಜಗವೇ ಕೋಡಿ ರೂಪಾಯಿ. ನನಗೆ ಸಹಾಯ ಏನು ಬೇಕಾಗಿಲ್ಲ, ನಿಮ್ಮ ಪ್ರಾರ್ಥನೆ ನನಗೆ ಸಭೆಯಲ್ಲಿ எவ்வளவு பேர் ஜெபிக்க எத்தனை கோடி கொடுத்திருக்கீங்க? ಸಭೆಯಲ್ಲಿ ನೀವು ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಕೋಟಿ ಕೊಟ್ಟಿದ್ದೀರಾ? ಆಮೆನ್. ಹಲ್ಲೆಲೂಯಾ. சகல பரிசுத்தவான்களுக்காக பண்ணும் வேண்டுதலோடு விழித்துக்கொண்டிருங்கள். ஆமென். விழித்திருந்து ஜெபிக்கணும். ಕಾದುಕೊಂಡಿದ್ದು ಪ್ರಾರ್ಥನೆ ಮಾಡಬೇಕು. அதிகாலையில் எழுந்து ஜெபிக்கிறது கற்றுக்கொள்ளணும். ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡುವುದು ಕಲಿತಾ ಇರಬೇಕು. நீங்க ஜெபிக்கலன்னா தேவன் உங்களுடைய ஜெபத்தை கேட்க மாட்டார். ನೀವು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ. சாத்தான் சோர்வு கொடுப்பான். ಸೈತಾನನು ಸೋಲನ್ನು ಕೊಡ್ತಾನೆ. சண்டையை போட வைப்பான். ಜಗಳವನ್ನು ಮಾಡಿಸಿ ಕೊಡ್ತಾನೆ. அந்த நேரத்துல டிவி ஜோர வச்சிருவாங்க. ಆ ಸಮಯದಲ್ಲಿ ಟಿವಿಯನ್ನು ಜಾಸ್ತಿ ಬಿಡ್ತಾರೆ.
ஆண்டவர் சமூகத்தில் உட்கார்ந்தது ஒரு சைலண்ட் இருக்கட்டும். ದೇವರ ಸಮ್ಮುಖದಲ್ಲಿ ಕುಳಿತಿರುವಂತ ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿರಬೇಕು. நம்முடைய ஆயுட்சி காலம் யார் கரத்தில் இருக்குது? ನಮ್ಮ ಆಯುಷ್ ಕಾಲವು ಯಾರ ಕೈಯಲ್ಲಿದೆ? யார் கையில? தேவன் கையில. 31 chapter சங்கீதம் 15. ನನ್ನ ಆಯುಷ್ ಕಾಲವು ನಿನ್ನ ಕೈಯಲ್ಲಿದೆ. பாத்தீங்களா, நின்ன கையிலே. நம்முடைய உயிரெல்லாம் யார்கிட்ட இருக்கு? ನಮ್ಮ ಒಂದು ಪ್ರಾಣ ಎಲ್ಲ ಯಾರ ಕೈಯಲ್ಲಿದೆ? அது ஆண்டவர்கிட்ட கேட்டேன். ಅದರಿಂದ ದೇವರ ಹತ್ರ ಕೇಳಿದೆ. தாயின் கருவில் இருக்கும் அந்த ஹார்ட் பீட்டை உண்டாக்கினவர் நீர். ತಾಯಿಯ ಗರ್ಭದಲ್ಲಿರುವಾಗ ಎಲ್ಲ ಹೃದಯದ ಹಾರ್ಟ್ ಬೀಟ್ ಅನ್ನು ಉಂಟು ಮಾಡಿದವನು ನೀನು. அது எப்ப ஸ்டாப் பண்ண உனக்கு தான் தெரியும். ಅದು ಯಾವಾಗ ಸ್ಟಾಪ್ ಮಾಡಬೇಕು ಎಂಬುದಾಗಿ ನಿನಗೆ ಮಾತ್ರ ಗೊತ್ತು. ಅದು ಮಧ್ಯದ ಸಾತಾನ வந்து ಕೈ வைப்பான். ಸೈತಾನನ ಸಂಕ್ರಾಂತಿ ಬಂದು ಮಧ್ಯದಲ್ಲಿ ಕೈ ಇಡ್ತಾನೆ. ನಾನು ஒரு ஏமாற்றுக்காரன், ನಾನು ಒಂದು ಯಾಮಾರಿಸುವವನು, பெண் ஷோக்காரன், ಹೆಣ್ಣು ಒಂದು ಶೋಕಿಗಾರನು, ஏதாவது பிசினஸ் பண்றது ஏமாத்துறது, ಏನಾದರೂ ವ್ಯಾಪಾರ ಮಾಡುವಂತ ಸಮಯದಲ್ಲಿ ಯಾಮಾರಿಸುವಂತದ್ದು, குடும்பத்துக்கு சண்டை போடுறது, ಕುಟುಂಬದಲ್ಲಿ ಕಲಹ ಉಂಟು ಮಾಡುವಂತದ್ದು. அப்படியெல்லாம் சாத்தானுக்கு ரொம்ப சந்தோஷம். ಈ ರೀತಿ ಮಾಡಿದ್ರೆ ಸೈತಾನಿಗೆ ತುಂಬಾ ಸಂತೋಷ. நான் டச்சே பண்ண மாட்டேன். ನಾನು ನಿನ್ನನ್ನು ಮುಟ್ಟುವುದೇ ಇಲ್ಲ. நான் அப்படிதான் சொல்லி நீ டச் பண்றான்ற. ನಾನು ಹೇಳಿದೆ ನೀನು ನನ್ನನ್ನು ಮುಟ್ಟು ನೋಡು. ஆமென். ஹalleluya. ಹಲ್ಲೆಲೂಯಾ. ಅದಕ್ಕೆ என் தேவனாகிய கர்த்தர் அந்த சொல்லி என் ஆயுட்சி காலம் யார் கையில இருக்குது? ನನ್ನ ಆಯುಷ್ ಕಾಲವು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿ ಇருக்கு. அப்படியே ಆಗಿದೆ. ದೇವರ ಕೈಯಲ್ಲಿದೆ. ನಿನ್ನಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ஆமென். என் காலங்கள் உமது கரத்தில் இருக்கிறது. என்னுடைய காலங்கள் அவருடைய கரத்துல தான் இருக்குது. சத்துருக்களின் கைக்கும் என்னை துன்பப்படுத்துவதற்கும் என்னை தப்புவியும். ஆமென். அப்போ நம்முடைய ஆயுட்சி காலம் யார்கிட்ட இருக்குது? ನಮ್ಮ ಒಂದು ಆಯುಷ್ ಕಾಲವು ಯಾರ ಕೈಯಲ್ಲಿದೆ? ದೀರ್ಘಾಯುಷ್ಯ ಕೊಡಿ ಆண்டவர் சமூகத்துல கேட்கிறோம். ದೀರ್ಘಾಯುಷ್ಯವನ್ನು ಕೊಡುವುದಾಗಿ ದೇವರ ಸಮ್ಮುಖದಲ್ಲಿ ಕೇಳ್ತೇವೆ. ஆண்டவர் கொடுக்கிறார். ದೇವರು ಕೊಡ್ತಾನೆ. ஒருவேளை நீ தவறு படும்போது சாத்தான் கிட்ட ஆண்டவர் கொடுக்கிறார். ಒಂದು ವೇಳೆ ನೀನು ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ಸೈತಾನನ ಕೈ. யோபு ஒரு தவறு செய்யல. ಯೋಬನು ಒಂದು ತಪ್ಪನ್ನು ಮಾಡಲಿಲ್ಲ. ஆடு போச்சு, ಕುರಿ ಹೋಯಿತು. ஆண்டவர்கிட்ட போய் கேட்கிறான், பர்மிஷன் கேட்கிறான். ದೇವರ ಹತ್ರ ಹೋಗಿ ಅನುಮತಿ ಕೇಳ್ತಾನೆ. கொஞ்சம் கொடுத்து பாரு. ಸ್ವಲ್ಪ ಕೊಟ್ಟು ನೋಡು ಅವನನ್ನ. ஆடு மாடு ஒட்டகை எல்லாம் அவுட். ಒಂಟೆ ಕುರಿ ದನ ಎಲ್ಲ ಸತ್ತು ಹೋಯ್ತು. பிள்ளைங்கெல்லாம் செத்து போச்சு. ಮಕ್ಕಳೆಲ್ಲ ಸತ್ತು ಹೋದ್ರು. மேடெல்லாம் புண்ணு, ಮೇಲೆಲ್ಲ ಗಾಯಗಳು. எப்படி இருக்கும்? ಹೇಗಿರುತ್ತೆ? அல்லேலூயா. ಹಲ್ಲೆಲೂಯಾ. அவன் ஒரு தவறு செய்யல. ಆತನು ಒಂದು ತಪ್ಪು ಮಾಡಲಿಲ್ಲ. சில பேர் சொல்றாங்க, ஏன் பாஸ்டர்களுக்கு மாத்திரம் ஆட்டுல கை வைக்கிறாரு? ಯಾಕೆ ಸಮಪಾಲಕರಿಗೆ ಮಾತ್ರ ಹೃದಯದಲ್ಲಿ ಕೈಯನ್ನು ಇಡ್ತಾನೆ? நீங்கள கை வச்ச நல்லா இருக்குல்ல? ಮುಖದಲ್ಲಿ ಕೈ ಇಟ್ಟರೆ ಚೆನ್ನಾಗಿರುತ್ತಲ್ಲ? ஏன்னா அதான மெயின் சுவிட்ச் போர்டு. பீட்டர் சுவிட்ச் போர்டு பண்ணாக்கா ಎಲ್ಲ ಜಂಕ್ಷನ್ ಬಾಕ್ಸ್ ஒரு இடத்துல வச்சிருக்காரு. ಸಹೋದರ ಎಲ್ಲವನ್ನು ಸ್ವಿಚ್ಗಳನ್ನು ಹಾಕುವಂತ ಸಂದರ್ಭದಲ್ಲಿ ಮೇನ್ ಒಂದು ಸ್ವಿಚ್ ಬಾಕ್ಸ್ ಒಂದು ಜಾಗದಲ್ಲಿ அந்த ಇಟ್ಟಿರ್ತಾರೆ. மெயின் ஆஃப் பண்ணாಗ என்ன கரண்ட் வருமா? ಆ ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲಾದ್ರೂ ಕರೆಂಟ್ ಬರುತ್ತಾ? அண்ணா அங்க கை வச்சாக்க கரண்ட் ஆஃப் பண்ணிடலாம்ல. ಅಲ್ಲಿ ಕೈ ಇಟ್ಬಿಟ್ರೆ ಕರೆಂಟ್ ಆಫ್ ಮಾಡಬಹುದಲ್ವಾ? ஏய் சாத்தானே, ಏ ಸೈತಾನನೇ, உன்னால ஒண்ணும் பண்ண ನಿನ್ನ முடியாது. ಕೈಯಲ್ಲಿ ಏನು ಮಾಡೋದಕ್ಕಾಗುವುದಿಲ್ಲ. என்னுடைய ஆட்சி காலம் என் தேவனுடைய கரத்தில் இருக்குது. ನನ್ನ ಆಯುಷ್ ಕಾಲವು ದೇವರ ಕೈಯಲ್ಲಿದೆ. எனக்கு எவ்வளவு நாள் ஜீவனை கொடுத்து அவ்வளவு நாள் நான் சத்தியத்தை தான் சொல்லுவேன். பொய்யும் பித்தலாட்டும் புறம்புறுதல் பண்ண மாட்டேன். ನನಗೆ ಎಷ್ಟು ದಿವಸ ಜೀವವನ್ನು ಕೊಡುತ್ತೀಯ ಅಷ್ಟು ತನಕ ನಾನು ಸತ್ಯವಾದದ್ದನ್ನೇ ನಾನು ಮಾಡ್ತೇನೆ, ಸತ್ಯವನ್ನೇ ಮಾಡುತ್ತೇನೆ. ಯಾವುದೇ ಒಂದು ನಾಟಕ ನಾನು ಮಾಡುವುದಿಲ್ಲ. என்னுடைய சபை பிள்ளைகள் எல்லாம் நல்லா இருக்கணும். ನನ್ನ ಸಭೆಯ ಮಕ್ಕಳೆಲ್ಲರೂ ಚೆನ್ನಾಗಿರಬೇಕು. நம்ம சுஜாதாவுடைய மக பல்லவி இறந்த உடனே அப்ப சிக்கதா இருக்கிறேன். ಸುಜಾತ ಅವರ ಒಂದು ಮಗಳು ಸತ್ತು ಹೋದಂತ ಸಂದರ್ಭದಲ್ಲಿ ನಾನು ಅನಾರೋಗ್ಯವಾಗಿದ್ದೆ. ரொம்ப கஷ்டமாயிடுச்சு. ತುಂಬಾ ಬಹಳ ಕಷ್ಟವಾಯಿತು. அல்லேலூயா. அப்போ தேவன் அந்த துக்கத்தை விசாரிக்கிறவராக இருக்கிறார். ಆಗ ದೇವರು ಆ ದುಃಖವನ್ನು ಆತನ ವಿಚಾರಣೆಯನ್ನು ಮಾಡ್ತಾನೆ. அந்த புள்ள போன் பண்ண மறுபடியும் எனக்கு ಉತ್ತರ கொடுக்க முடியாது. ಆ ಮಗು ಫೋನ್ ಮಾಡುವಂತ ಸಮಯದಲ್ಲಿ ನನಗೆ ಉತ್ತರವನ್ನು ಕೊಡುವುದಕ್ಕೆ ಆಗುತ್ತಾ ಇಲ್ಲ. சில பேர் சொல்றாங்க, என்ன அந்த பாஸ்டர் போன் பண்ண கூட எடுக்க மாட்டேங்கிறாரு. ಕೆಲವರು ನೆನೆಸ್ತಾರೆ, ಏನು ಫೋನ್ ಮಾಡಿದ್ರೆ ಆ ಸಭಾ ಪಾಲಕರು ತೆಗಿತಾ ಇಲ್ಲ. அல்லேலூயா. ಚಿತ್ರದುರ್ಗ ಅಂತ ಬಿಡದ ಫೋನ್ வந்தது. ಚಿತ್ರದುರ್ಗದಿಂದ ನನಗೆ ಫೋನ್ ಬಂದಿತ್ತು. ಗೋಪಿ ಎಲ್ಲ அவங்க மறந்துட்டாங்க. ಗೋಪಿ ಅವರೆಲ್ಲ ಮರ್ತೋಗಿದ್ದಾರೆ. சரத் ಒಬ್ಬರು, ಶರತ್ ಎಂಬುವರು ಒಬ್ಬರು. அல்லேலூயா. இவ்வளவு கால் பண்ணியிருக்கிறார். ಎಷ್ಟು ಒಂದು ಫೋನ್ ಕಾಲ್ ಮಾಡಿದ್ದಾರೆ. ಮೋಸ್ಟ್ಲಿ ಪ್ರೇಯರ್ ಮುಗಿದ್ರು வந்தவங்க வந்துருவாங்க. ಪ್ರಾರ್ಥನೆ ಮುಗಿಯುವುದರ ಒಳಗಡೆ ಬಂದ್ರು ಬರ್ಬೋದು. ಆಮೆನ್. ஹல்லேலூயா. ஹல்லேலூயா. நீ உண்மை உள்ளவனாகிரு. ನೀನು ನಿಜವಾಗಿರುವವನಾಗಿರು. நீ எதை குறித்து கவலைப்படாத. ನೀನು ಯಾವುದನ್ನು ಕುರಿತು ಚಿಂತೆ ಮಾಡಬೇಡ. சொல்லுங்க, ஆண்டவர் என்னுடைய ஆட்சி கால ஆண்டவருடைய கரத்தில். ನನ್ನ ಆಯುಷ್ ಕಾಲವು ದೇವರ ಕೈಯಲ್ಲಿದೆ. ஏய் சாத்தான் ஒன்னால ஒண்ணும் பண்ண முடியாதுடா. ಏ ಸೈತಾನನೇ, ನಿನ್ನ ಕೈಯಿಂದ ಏನು ಮಾಡೋದಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನ ರಕ್ತத்தினால கழுவப்பட்டு இருக்கிறேன். ನಾನು ಯೇಸು ಕ್ರಿಸ್ತನ
ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿದ್ದೇನೆ. ಗೆಸೆಮನೆ ತೋಟದಲ್ಲಿ ಯೇಸು ರಾಜ ರಕ್ತத்தை சிந்தினார். ಗೆಸ್ತಮನೆ ತೋಟದಲ್ಲಿ ನನ್ನ ರಾಜನು ರಕ್ತವನ್ನು ಸುರಿಸಿದನು. ಕಾಯ್ಬ ಅರಣ್ಮನೆಯಲ್ಲಿ ರಕ್ತವನ್ನು ಸಿಂದಿನಾರ್. ಕಾಯ್ಬನ ಅರಮನೆಯಲ್ಲಿ ರಕ್ತವನ್ನು ಆತನು ಸುರಿಸಿದನು. ಪಿಲಾತ ಅರಣ್ಮನೆಯಲ್ಲಿ ರಕ್ತವನ್ನು ಸಿಂದಿನಾರ್. ಪಿಲಾತನ ಅರಮನೆಯಲ್ಲಿ ಆತನು ರಕ್ತವನ್ನು ಸುರಿಸಿದನು. ಕೈಗಳಲ್ಲಿ ಆಣಿಗಳು ಅಡಿಕಪಡುವ ರಕ್ತವನ್ನು ಸಿಂದಿನಾರ್. ಕೈಗಳಲ್ಲಿ ಆಣೆಯನ್ನು ಹೊಡೆಯುವಾಗ ರಕ್ತವನ್ನು ಆತನು ಸುರಿಸಿದನು. ಕಾಲುಗಳಿಗೆ ಆಣಿಗಳು ಅಡಿಕಪಡುವ ರಕ್ತಗಳು ಸಿಂದಿನಾರ್. ಕಾಲುಗಳಲ್ಲಿ ಆಣೆಯನ್ನು ಹೊಡೆಯುವಾಗ ರಕ್ತವನ್ನು ಸುರಿಸಿದನು. ಬಿರಾಗಿಲು ಕುತ್ತಪಡುವ ರಕ್ತಗಳು ಸಿಂದಿನಾರ್. ಈ ಪಕ್ಕೆಯಲ್ಲಿ ಚುಚ್ಚುವಂತ ಸಮಯದಲ್ಲಿ ರಕ್ತವನ್ನು அந்த ரத்தத்தினால் உங்களை எல்லோரும் கழுவப்பட்டிருக்கிறார். ಆ ರಕ್ತದಿಂದ ನಮ್ಮೆಲ್ಲರನ್ನು அந்த ரத்தத்தினால் இயேசுவின் ரத்தத்தினாலே உங்கள் ஒவ்வொருவரையும் ஆண்டவர் கழுவப்பட்டிருக்கிறார். ಯೇಸುವಿನ ರಕ್ತದಿಂದ ನಿಮ್ಮ ಎಲ್ಲ அவருடைய ரத்தம் பலனுள்ளதாக இருக்கிறது. ಆತನ ರಕ್ತವು ಬಲವುಳ್ಳದಾಗಿದೆ. அவருடைய ரத்தம் ஜீவனுள்ளதாக ಆತನ இருக்கிறது. ರಕ್ತವು அந்த ಜೀವವುಳ್ಳದಾಗಿದೆ. ரத்தத்திற்கு விரோதமாக சாத்தான் எழும்ப முடியாது. ಆ ರಕ್ತಕ್ಕೆ ವಿರೋಧವಾಗಿ ಸೈತಾನ ಎಬ್ಬಿಸಕ್ಕೆ ಆಗುವುದಿಲ್ಲ. ஆமென். ஹல்லேலூயா. ಹಲ್ಲೆಲೂಯಾ. ஒரு சின்ன ஒரு கதை ஒன்று சொல்றேன். ಒಂದು ಚಿಕ್ಕ ಒಂದು ಕಥೆ ಹೇಳ್ತೇನೆ. ஒரு குடிக்கார, ಒಂದು ಕುಡಿಯುವವನು, ஒரு ஏமாத்துக்கார, ಒಂದು ಯಾಮಾರಿಸುವವನು, கடவுளே இல்லைன்றவன், ದೇವರೇ ಇಲ್ಲ ಎಂಬುದಾಗಿ ಹೇಳುವವನು, மோசக்கார, ಮೋಸಗಾರನು, இப்படிப்பட்டவனுக்கு ஒரு மனைவி. ಈ ರೀತಿ ಇರುವವನಿಗೆ ಒಂದು ಹೆಂಡತಿ. ஒரே மனைவி பாஸ்டர், ಒಂದೇ ಹೆಂಡತಿ ಸ್ವಲ್ಪ ஒரೇ மனைவி தான். ಒಂದೇ ಹೆಂಡತಿ. சிலருக்கு ஒண்ணு இருக்காது, மூணு இருக்கு, ரெண்டு இருக்கலாம். ಒಬ್ಬರು ಒಂದಲ್ಲ ಎರಡಲ್ಲ ಮೂರು ಇರುತ್ತೆ brother. ரெண்டு மூணுனா எங்களை ஒண்ணுதான் வேணும். ಒಂದೇ ಇರಬೇಕು. ஆதி காலத்துல அதெல்லாம் இருக்குது. 5 பேர் 10 சாலமோன் அவளை கட்டின்னு இருந்தாரு. ಸಾಲಮೋನನೇ ಅಷ್ಟನ್ನು ಕಟ್ಟಿಕೊಂಡಿದ್ದನು. ஹல்லேலூயா. ಹಲ್ಲೆಲೂಯಾ. அது நியாய பிரமாண காலம். ಅದು ನ್ಯಾಯ ಸ್ಥಾನದಲ್ಲಿರುವಂತ மனசாட்சி காலம் ஒண்ணு இப்ப வந்திருக்குது. ಮನಸ್ಸಾಕ್ಷಿ ಇರುವಂತವರು ಈಗ ಬಂದಿದೆ. கிருபையின் காலம் ஒண்ணு வந்திருக்கு. ಕೃಪೆಯ ಕಾಲ ಈಗ ಬಂದಿದೆ. அந்த கிருபையின் காலத்தை நீ நான் இருக்கிறோம். ಈ ಕೃಪೆಯ ಕಾಲದಲ್ಲಿ ನೀವು ನಾವಿದ್ದೀರಿ. ஹல்லேலூயா. ಹಲ್ಲೆಲೂಯಾ. அவன் சொன்னா, ಅವನು ಹೇಳಿದ್ನು, மாதம் சர்ச்சைக்கு போயிட்டு இயேசுவின் சரீரத்தை ரத்தத்தை குடிச்சிட்டு வரீங்க. ಪ್ರತಿ ತಿಂಗಳು ಹೋಗಿ ಯೇಸುವಿನ ರಕ್ತವನ್ನು ದೇಹವನ್ನು ತಿಂದು ಬರ್ತಿರಲ್ಲ ನೀವು. இன்னைக்கு பார்த்துடலாம். ಇವತ್ತು ನೋಡ್ಬಿಡೋಣ. எனக்கு அந்த இயேசு சரீரமும் இயேசு ரத்தத்தை வீட்டுக்கு கொண்டு வரணும். ಇವತ್ತು ನನಗೆ ಯೇಸುವಿನ ರಕ್ತವು ಶರೀರವು ನೀನು ಮನೆಗೆ ತೆಗೆದುಕೊಂಡು ಬರಬೇಕು. எப்படி இருக்கணும்? ಹೇಗಿರುತ್ತೆ? போனாங்க சர்ச்சுக்கு, ಸಭೆಗೆ ಹೋದ್ರು, கம்யூனிட்டி சர்வீஸ் நடக்குது. ಕರ್ತನ ಭೋಜನ ನಡೀತಾ ಇದೆ. இந்த ரத்தத்தை குறித்து பேசிட்டே இருக்கிறாரு. ಈ ರಕ್ತ ಕುರಿತು ಮಾತಾಡ್ತಾನೆ ಇದ್ದಾರೆ. அவர் சரீரத்தை குறித்து பேசிக்கொண்டே இருக்கிறாங்க. ಆತನ ಶರೀರವನ್ನು ಕುರಿತು ಮಾತಾಡ್ತಾನೆ ಇದ್ದಾರೆ. ஃபாதர் என்ன பண்ணாரு? ஐயர் என்ன பண்ணாரு? ಪಾಸ್ಟರ್ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? அந்த அப்பத்தை கொண்டு வந்து கொடுக்கிறாரு. ಆ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾರೆ. அந்த அப்பத்தை கையில வாங்கி வச்சாச்சு. ಆ ಒಂದು ರೊಟ್ಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಆಯ್ತು. ரசம் வரும்போது வாயில ஊத்திட்டே வந்துட்டாரு எல்லாரும். ರಸ ಬರುವಂತ ಸಂದರ್ಭದಲ್ಲಿ ಎಲ್ಲ ಬಾಯೊಟ್ಟಿಗೆ ಹಾಕೊಂಡೇ ಬಂದ್ಬಿಟ್ರು. இப்ப இந்த அம்மா இந்த ரொட்டி சரீரத்தை எத்தனை போனோம், ரத்தத்தை வீட்டுக்கு எத்தனை போனா பெட் தான். ಈ ಅಮ್ಮ ರಕ್ತವನ್ನು ಶರೀರವನ್ನು ತೆಗೆದುಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಅಷ್ಟೇ, ಮುಗೀತು ಕತೆ. சரி, என்ன பண்றது? ಏನು ಮಾಡುವಂತದ್ದು? சோதரம் 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 எவ்வளவு சோதரம் தான் போட்டாலும் ரொட்டியா தான் இருக்குது. ಎಷ್ಟು ಸ್ತೋತ್ರ ಮಾಡ್ತಾ ಇದ್ರು, ಆ ರೊಟ್ಟಿಯಾಗಿನೇ ಇದೆ. ஹல்லேலூயா. ಹಲ್ಲೆಲೂಯಾ. அந்த ரொட்டியை கையில வச்சு அது 3 நிமிடம் கை திறக்கிறது. ಆ ರೊಟ್ಟಿಯನ್ನು ಕೈಯಲ್ಲಿ ಮುಚ್ಚಿದ ತಕ್ಷಣ ಆ ಕೈಯನ್ನು ತೆಗೆದೇ ಇಲ್ಲ. ரசத்தை குடிச்சாச்சு, ರಸವನ್ನು ಕುಡಿದಾಯ್ತು, பிரேயர்லாம் முடிஞ்சிச்சு. ಪ್ರಾರ್ಥನೆ ಎಲ್ಲ ಮುಗೀತು. பாஸ்டர் கிட்ட போய் ஜெபம் பண்றாங்க. ಪಾಸ್ಟರ್ ಅವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. கண்ணுல தண்ணி விட்டுறாங்க. ಕಣ್ಣಲ್ಲಿ ನೀರು ಬರ್ತಾ ಇದೆ. அழுதுகொண்டே வீட்டுக்கு போறாங்க. ಹತ್ತುಕೊಂಡೇ ಮನೆಗೆ ಹೋಗ್ತಾರೆ. அந்த கையை திறக்கல. ಆ ಕೈಯನ್ನು ತೆಗೆಯಲಿಲ್ಲ. அந்த கையை திறக்கல. ಆ ಕೈಯನ್ನು ತೆಗೆಯಲಿಲ್ಲ. வீட்டுக்கு போனாங்க. ಮನೆಗೆ ಹೋದ್ರು. அவன் அந்த குடிக்கார அங்க நின்னுட்டு இருக்கான், உட்கார்ந்து இருக்கான். ಆ ಕುಡಿಯುವವನಲ್ಲಿ ಕೂತ್ಕೊಂಡಿದ್ದಾನೆ. மோசக்கார அங்க உட்கார்ந்துட்டு ಆ இருக்கான். ಮೋಸಗಾರನಲ್ಲಿ ಕೂತ್ಕೊಂಡಿದ್ದಾನೆ. ஏமாத்துக்கார அங்க உட்கார்ந்துட்டு இருக்கான். ಮಾರಿಸುವವನಲ್ಲಿ ಕೂತ್ಕೊಂಡಿದ್ದಾನೆ. அவன் சொல்றான், ಅವನು ಹೇಳ್ತಾನೆ, எந்த சரீரத்தை ரத்தத்தை கொண்டா பார்க்கலாம். ಎಲ್ಲಿ ಶರೀರವನ್ನು ರಕ್ತವನ್ನು ತೆಗೆದುಕೊಂಡು ಬಾ ನೋಡೋಣ. இந்த அம்மாவுக்கு என்ன செய்யறதுன்னு ஒன்றுமே புரியல. ಈ ಅಮ್ಮನಿಗೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗ್ತಾ ಇಲ್ಲ. ஏசப்பா ஸ்தோத்திரனாங்க. ಏಸಪ್ಪ ಸ್ತೋತ್ರ ಎಂಬುದಾಗಿ ಹೇಳಿದ್ರು. கையை இப்படி திறந்தாங்க. ಕೈಯನ್ನು ತೆಗೆದಾಗ ரத்தம், பச்சை ரத்தம் அப்படியே கீழுது. ಹಸಿ ರಕ್ತವು ಹಾಗೆ ಸುರಿತಾ ಇದೆ. அந்த ரொட்டி தேவ சரீரம் ஆயிட்டு. ಆ ಒಂದು ರೊಟ್ಟಿ ದೇವರ ಒಂದು ಶರೀರವಾಗಿ ಮಾರ್ಪಟ್ಟಿದೆ. அந்த சரீரத்தை எடுத்துக்கொண்டு போய் இவன் நம்பல. அப்போ ಈ ಶರೀರವನ್ನು ತೆಗೆದುಕೊಂಡು ನೋಡುವಾಗ ಆತನು ನಂಬಲಿಲ್ಲ. எங்கடா ரோட்ல கறி பீஸ் எதனா இருக்கு, இப்போ குடிச்சுட்டு இருக்கோம். ಏನಾದ್ರೂ ರಸ್ತೆ ಮಾರ್ಗದಲ್ಲಿ ಮಾಂಸವನ್ನು ತೆಗೆದುಕೊಂಡು ಇಟ್ಕೊಂಡಿರ್ಬೋದು. சரின்னு அத்திட்டு லேபு கொடுக்குறேன். ಅದನ್ನ ತೆಗೆದುಕೊಂಡು ಹೋಗಿ ಲ್ಯಾಬ್ ಅಲ್ಲಿ ಕೊಡ್ತಾನೆ. லேப்ல கொடுக்க முடியும்போது ಲ್ಯಾಬ್ ಅಲ್ಲಿ ಕೊಡುವಾಗ இந்த சரீரம் ಈ ಒಂದು ಶರೀರವು 30 லிருந்து 35 வயசு இருக்கிற ஒரு வாலிபனுடைய சரீரம் நினைச்சு 30 ರಿಂದ 30 ஜீவனுள்ள சரீரம். ಜೀವವುಳ್ಳ
ಶರೀರ Hallelujah. Hallelujah. ಆ ಕುಡುಕನ ರಕ್ಷಣೆ ಹೊಂದಿದ್ದಾನೆ, ಆ ಕುಡಿಗಾರನ ರಕ್ಷಣೆ ಆ ಮೋಸಗಾರನ ರಕ್ಷಣೆ ಹೊಂದಿದ್ದಾನೆ. ಮೋಸಗಾರನ ರಕ್ಷಿಸುವಂತ Hallelujah. அதனால கம்யூன் சர்வீஸ் இருக்கும்போது ஏமாற்றாதீங்க யாரும். ಕರ್ತನ ಭೋಜನ ಇರುವಾಗ ಯಾರನ್ನು ಯಾಮಾರಿಸಬೇಡಿ, உண்மையோடு செய்யுங்க, ಸತ್ಯವಾಗಿ ನಡೆದುಕೊಳ್ಳಿ, பொய் பேசாதீங்க, ಸುಳ್ಳು ಮಾತಾಡಬೇಡಿ, ஏமாற்றாதீங்க, ಯಾಮಾರಿಸಬೇಡಿ, கெட்ட வார்த்தை பேசாதீங்க, ಕೆಟ್ಟ ಮಾತುಗಳನ್ನು ಮಾತಾಡಬೇಡಿ, கணவனுக்கு துரோகம் பண்ணாதீங்க, ಹೆಂಡತಿಗೆ ದ್ರೋಹ ಮಾಡಬೇಡಿ, மனைவிக்கு துரோகம் பண்ணாதீங்க, ಗಂಡನಿಗೆ ದ್ರೋಹ ಮಾಡಬೇಡಿ, உன்னை நம்பி ஏதாவது ஒரு பிசினஸ் கூட அவனுக்கு ஏமாற்றாதே. ನಿನ್ನನ್ನು ನಂಬಿ ಏನಾದ್ರೂ ಒಂದು ವ್ಯಾಪಾರ ಇರುವಾಗ கர்த்தர் கேட்பார், ಕರ್ತನು ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ. நீ சாபத்தை சம்பாதித்து வைக்கிற உன் பிள்ளைக்கு மனைவிக்கும் ನೀನು ಶಾಪವನ್ನು ನಿನ್ನ ಹೆಂಡತಿ ಮಗುಗೆ ಸಂಪಾದನೆ ಮಾಡಿರ್ತಾ Hallelujah. ಇದ್ದೀಯ. அவன் ரட்சிக்கப்பட்டான். ಆತನು ರಕ್ಷಣೆ ಹೊಂದಿದನು. இந்த சரீரம் சாதாரண சரீரம் அல்ல. ಈ ಒಂದು ಶರೀರವು ಸಾಧಾರಣವಾದಂತಲ್ಲ. ஏன் நான் இவ்வளவு பலவீனம் இருக்கப்படும் பொழுது ஒயிட் அண்ட் ஒயிட்ல வந்து நின்னு கொடுக்கணுமா? ಯಾಕೆ ನಾನು ಇಷ್ಟು ಬಲಹೀನ ಇದ್ರೂ ಬಿಳಿ ಬಟ್ಟೆ ಹಾಕೊಂಡು ಬಂದಿಲ್ಲ ನಾನು ನಿಮ್ಗೆ ಕೊಡಬೇಕಾ? யாராவது ஊழியக்காரனை வர வச்சு கண்டிப்பா கொண்டு போயிடும். ಬೇರೆ ಯಾರಾದ್ರೂ ಸೇವಕರನ್ನು ಕರೆದ್ರೆ ಅವರು ಬಂದು ಕೊಟ್ಟು ಹೋಗ್ತಾ ಇದ್ರು. நான் பெற்றெடுத்த பிள்ளைகளை ನಾನು ಎತ್ತಂತ ಮಕ್ಕಳು என் கையினாலே அந்த பிள்ளைகளுக்கு கொடுக்கணும். ನನ್ನ ಕೈನ ಮಕ್ಕಳಿಗೆ ಕೊಡಬೇಕು. என்ன வந்தாலும் சரியா, ಏನೇ ಆದ್ರೂ ಸರಿಯೇ, நீ என்னோடு கூட இருக்கிறீங்க. ನೀವು ನನ್ನೊಟ್ಟಿಗೆ ಇದ್ದೀರಾ. கம்யூன் சர்வீஸ் சாதாரணமா நினைக்காதீங்க. ಕರ್ತನ ಭೋಜನವನ್ನು ಸಾಧಾರಣವಾಗಿ ನೆನೆಸಬೇಡಿ. ஏதோ மாசமெல்லாம் சர்ச்சுக்கு வர்றது கிடையாது. ತಿಂಗಳೆಲ್ಲ ಸಭೆಗೆ ಬರೋದಿಲ್ಲ. கம்யூன் சர்வீஸ் வந்து வந்தாக்க கர்த்தர் உங்களுடைய கணக்கை கேட்பார். ಕರ್ತನ ಭೋಜನ ಬರುವಾಗ ಆತನ ಲೆಕ್ಕ 2 மணி நேரம் ஆண்டவருக்காக நீ கொடுக்கறேன்னு என்னையா மனுஷன் நீங்க? 2 ಗಂಟೆ ದೇವರಿಗೆ ನೀವು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಂತ ಮನುಷ್ಯರು? 6 நாள் உனக்கு வேலை செய்ய ஆண்டவர் பலத்தை கொடுத்திருக்கிறார். 6 ದಿವಸ ಕೆಲಸ ಮಾಡುವುದಕ್ಕೆ ದೇವರು ಬಲವನ್ನು ಕೊಟ್ಟಿದ್ದಾನೆ. 2 மணி நேரம் ஆண்டவருக்கு கொடுக்க முடியலனாக்கா நீ சபைக்கு வரது வேஸ்ட். 2 ಗಂಟೆ ದೇವರಿಗೋಸ್ಕರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀ ಸಭೆಗೆ ಬರ- ಬರೋದು ವ್ಯರ್ಥ. ಬರಬೇಡ, ಬರಬೇಡ. அல்லேலூயா. ಹಲ್ಲೆಲೂಯಾ. வாரம் தவற ஒரு வாரம் கூட தவறக்கூடாது. ಒಂದು ವಾರ ಸಹ ಮಿಸ್ ಮಾಡಬಾರದು. நீ ஆண்டவர் சொன்ன இந்த சரியை சாதாரண கம்யூன் சர்வீஸ் நினைச்சிட்டியா? நீ ಈ ಒಂದು ಕರ್ತನ ಭೋಜನವನ್ನು ಸಾಧಾರಣವಾಗಿ நாக்க வாயில வச்சு அனுப்புறது நினைச்சிட்டியா? ನಾಲಿಗೆಯನ್ನು ತೆಗೆದರೆ ಅದರಲ್ಲಿ ಇಡಬೇಕು. என் தகப்பன் உனக்காக கெத்செமனே தோட்டத்தில் ரத்தத்தை சிந்தினார். ನನ್ನ ತಂದೆಯ ಗೆತ್ಸೆಮನೆ ತೋಟದಲ್ಲಿ ನಿನಗೋಸ್ಕರ ರಕ್ತವನ್ನು ಸುರಿಸಿದನು. அவன் பிக்கப்பட்டது. ಆತನ ದೇಹವೆಲ್ಲ ಛಿದ್ರ ಛಿದ್ರವಾಯಿತು. அந்த பிக்கப்பட்ட சரீரம் தான் அந்த சகோதரனுடைய கையில் இருந்தது. ಆ ಛಿದ್ರವಾದಂತ ಒಂದು ಶರೀರವೇ ಆ ಒಂದು ಸಹೋದರಿಯ ಕೈಯಲ್ಲಿತ್ತು. சபையே அவ்வளவு ஆச்சரியம். ಆ ಒಂದು ಸಭೆಯಲ್ಲಿ ಅಷ್ಟೊಂದು ಆಶ್ಚರ್ಯವಾಯಿತು. இந்த சரீரத்தை எடுக்கப்படும் போது நமக்குள்ள ஒரு பயபக்தி இருக்கணும். ಈ ಶರೀರವನ್ನು ತೆಗೆದುಕೊಳ್ಳುವಂತ ವೇಳೆಯಲ್ಲಿ ನಮಗೆ ಭಯಭಕ್ತಿ ಇರಬೇಕು. இந்த மாதம் முழுவதும் என்ன செய்து இப்ப கேளு, ஆண்டவர் மன்னிச்சார். ಈ ತಿಂಗಳೆಲ್ಲ ನಾವು ಏನು ಮಾಡಿದ್ದೇವೆ ನೀವು ಇವಾಗ ಕೇಳಿ ದೇವರು ಕ್ಷಮಾಪಣೆಯನ್ನು ಕೊಡ್ತಾನೆ. ஆவியானவர் உன்னை மன்னிப்பார். ಪರಿಶುದ್ಧಾತ್ಮನು ನಿಮ್ಮನ್ನು ಕ್ಷಮಿಸ್ತಾನೆ. கேளுங்க. ನೀವು ಕೇಳಬೇಕು. பழைய காலத்துல 100 வருஷம் 200 வருஷத்துல பரிசுத்தாவி வருவார். ಹಳೇ ಕಾಲದಲ್ಲಿ 100 ವರ್ಷ 200 ವರ್ಷಗಳ ಸಮಯದಲ್ಲಿ ಪರಿಶುದ್ಧಾತ್ಮನು ಬರ್ತಾ ಇತ್ತು. இப்ப நீ கூப்பிட்ட உடனே பக்கத்துல இருக்கு. ಈಗ ನೀನು ಕರೆದ ತಕ್ಷಣ ನಿನ್ನ ಪಕ್ಕದಲ್ಲಿ ಇರ್ತಾನೆ. ஆண்டவரே மன்னிச்சுட்டார். ದೇವರೇ ಕ್ಷಮಿಸಿಬಿಡು ದೇವರೇ, தப்பு பண்ணிட்டாங்க, ನಾನು ತಪ್ಪು ಮಾಡಿದ್ದೇನೆ, திரும்ப பண்ண மாட்டேன், ನಾನು ಮತ್ತೆ ಮಾಡುವುದಿಲ್ಲ, அடுத்த மாசம் பண்றேன் ஆண்டவரே, ನೆಕ್ಸ್ಟ್ ತಿಂಗಳು ಮಾಡ್ತೇನೆ. உதவும். ವದನೆ ಸಿಗುವುದು. ஹல்லேலூயா. ಹಲ್ಲೆಲೂಯಾ. சில பேர் அப்படிதான், இப்பதானே மன்னிக்கணும், மன்னிச்சிடலாம் விடு. ಇವಾಗ ತಾನೇ ಕ್ಷಮಾಪಣೆ அடுத்த மாசம் டபுள் பண்ணிட்டு கம்மிட் சர்வீஸ் மன்னிப்பு. மன்னிப்பு ஆண்டவர் கொடுக்கிறார். தெரிஞ்சு பண்ணினா உனக்கு மன்னிப்பு கிடைக்கும். ಕ್ಷಮಾಪಣೆಯನ್ನು ದೇವರು ನಿಮಗೆ ಕೊಡ್ತಾನೆ, ಗೊತ್ತಿದ್ದು ಮಾಡಿದ್ರೆ ಕ್ಷಮಾಪಣೆ ಇಲ್ಲ. ஹல்லேலூயா. ಹಲ್ಲೆಲೂಯಾ. இன்னைக்கு சொன்ன சத்தியம் உயிருள்ள சத்தியம். ಇವತ್ತು ಹೇಳಿದಂತ ಒಂದು ಸಾಕ್ಷಿ ಜೀವಂತ ಸಾಕ್ಷಿ. இந்த கம்யூன் சர்வீஸ் சாதாரணமா என்னாதீங்க. ಇವತ್ತು ಕರ್ತನ ಭೋಜನವನ್ನು ಸಾಧಾರಣವಾಗಿ ನೆನೆಸ್ಕೋಬೇಡಿ. சபைக்கு நீ வரலனாக்க நீ எடுக்கிறது வேஸ்ட். ನೀನು ಸಭೆಗೆ ಬಂದಿಲ್ಲ ಅಂತ ಹೇಳಿದ್ರೆ ತೆಗೆದುಕೊಳ್ಳುವುದು ವ್ಯರ್ಥನೆ. சபை என்ன பண்ணுது? ಸಭೆ ಏನು ಮಾಡುತ್ತೆ? 2 வாரம் ஆண்டவருடைய சத்தியத்தை சொல்லிக் கொடுக்கிறார். 2 ವಾಕ್ಯಗಳು ದೇವರ ಒಂದು ಸತ್ಯವನ್ನು ಹೇಳ್ತಾರೆ. உங்களுடைய ஆயுஷ் காலம் யார் கரத்தில் இருக்கு? ನಿನ್ನ ಆಯುಷ್ ಕಾಲವು ಯಾರ ಕೈಯಲ್ಲಿದೆ? அவருடைய கரத்தில் இருக்கு. ಅವರ ಕೈಯಲ್ಲಿದೆ. நீ நித்திய ஜீவனுக்கு ಹೋಗணுமா, நித்திய அக்கினிக்கு ಹೋಗணுமா? ನಿತ್ಯ ಜೀವಕ್ಕೆ ಹೋಗಬೇಕಾ, ನಿತ್ಯ ಅಗ್ನಿಗೆ ನೀವು ಹೋಗಬೇಕಾ? எதுக்கு போகணும்? ಯಾವ್ದಕ್ಕೆ ಹೋಗಬೇಕು? நித்திய ஜீவனுக்கு போனாக்க ஆண்டவர் சமூகத்துல பயம் இருக்கட்டும். ನಿತ್ಯ ಜೀವಕ್ಕೆ ಹೋಗಬೇಕಂತ ಹೇಳಿದ್ರೆ ದೇವರ ಸಮ್ಮುಖದಲ್ಲಿ ಭಯ ಭಕ್ತಿ ಇರಬೇಕು. ஹல்லேலூயா. ಹಲ್ಲೆಲೂಯಾ. சரி, ரோமன் சாப்டர் 8:29 படிங்க. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ஆமென். தன்னுடைய குமாரன் தன் குமாரன் அநேக சகோதரர்களுக்குள்ளே ம். முதற் பேரானவராய் இருக்கும் பொழுது தேவன் எவர்களை முன் குறித்தாரோ அவரை தமது குமாரனுடைய சாயலுக்கு
ஒப்பாய் இருப்பதற்கு முன் குறித்திருக்கிறார். குமாரனுடைய சாயலுக்கு நீங்க ಒಪ್ಪಾ இருக்கணும் முன்குறித்திருக்கிறார். ಕುಮಾರನಿಗೆ ಮುಂಚಿತವಾಗಿ ಒಪ್ಪಿಸಿಕೊಡಬೇಕೆಂಬುದಾಗಿ ತಿಳಿಸಿದ್ದಾನೆ. இந்த மாதம் முழுவதும் நீங்க நாய் மாதிரி அப்படி சுத்த வேண்டியதுதான். ಈ ತಿಂಗಳೆಲ್ಲ ನಾಯಿ ಹಾಗೆ ಸುತ್ತುವುದೇ. சர்ச்சுக்கு மட்டும் ಸಭೆಗೆ ಮಾತ್ರ பைபிள் மாத்திரம் எடுத்துன்னு போயிடலாம். ಬೈಬಲ್ ಮಾತ್ರ ತೆಗೆದುಕೊಂಡು ಹೋಗ್ಬೇಡ. அவனுக்கு என்ன தெரியும்? ಅವನಿಗೆ ಗೊತ್ತು? எனக்கு எல்லாம் தெரியும். ನನಗೆಲ್ಲ ಗೊತ್ತು ಸಹೋದರನೇ. நான் ஹாஸ்பிட்டல் இருக்கும்போது யார் வந்துக்கிறீங்கன்னு சொல்லிடுவேன். ನಾನು ಆಸ್ಪತ್ರೆಯಲ್ಲಿ ಇರುವಾಗ ಯಾರೆಲ್ಲ ಬಂದಿದ್ರೆ ಎಂಬುದಾಗಿ ಹೇಳ್ಬಿಡ್ತೀನಿ. என் உயிர் மூச்சு இருக்கிறவள்ள இந்த சபைக்கு எங்கேயும் பிரியாது. ನನ್ನ ಪ್ರಾಣ ಇರುವ ತನಕ ಈ ಸಭೆಯಲ್ಲಿ ಬಿಟ್ಟು ನಾನು ಎಲ್ಲೋ ಹೋಗೋದಿಲ್ಲ. நான் ஆண்டவர்கிட்ட போனா கூட இங்கதான் என் கண்ணு இருக்கு. ನಾನು ದೇವರ ಹತ್ರ ಹೋದ್ರೆ ನನ್ನ ಕಣ್ಣುಗಳು ಇಲ್ಲೇ ಇರುತ್ತೆ. ஹல்லேலூயா 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 ஹல்லேலூயா. சரி, இப்போ மேத்யூ சாப்டர் 26 27 27 28. மேத்யூ சாப்டர் ಮತ್ತಾಯ ಬರೆದ ಸುವಾರ್ತೆ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು. ಹೌದು, ನನ್ನ ದೇಹ. ಸಾಕು. அவர்கள் போஜன பண்ணுகையில் இயேசு அப்பதிலிருந்து அப்பத்தை எடுத்து ஆசீர்வதித்து அதை பிட்டு சீஷர்களுக்கு கொடுத்து நீங்கள் வாங்கி புசியுங்கள், இது என்னோட சரீரமாய் இருக்கிறது என்றார். யாருடைய சரீரம்? ಯಾರ ಶರೀರವಾಗಿದೆ? ಯಾರುடைய சரீரம்? ಯಾರ ಶರೀರವಾಗಿದೆ? இது சாதாரண ரொட்டி நினைச்சிடாது. ಇದು ಸಾಧಾರಣವಾದ ರೊಟ್ಟಿ ಎಂಬುದಾಗಿ ನೆನೆಸಬೇಡಿ. ஹல்லேலூயா ಹಲ್ಲೆಲೂಯಾ. என்ன பெரிய பெரிய ரொட்டியாக கவர காட்சி தின்னு இருக்கலாம். வீட்டுல போய் சாப்பிடுறது. ದೊಡ್ಡ ದೊಡ್ಡ ರೊಟ್ಟಿ ತಗೊಂಡು ತಿನ್ಬಹುದು ಮನೆಯಲ್ಲಿ. ஹல்லேலூயா. ಹಲ್ಲೆಲೂಯಾ. அப்போ இந்த சரீரத்தை ஆண்டவர் ஆசீர்வதித்து பிட்டு கொடுக்கிறார். ಈ ಶರೀರವನ್ನು ದೇವರು ಆಶೀರ್ವಾದ ಮಾಡಿ ಮುರಿದು ಕೊಡ್ತಾನೆ. நான் ಬಿಡல, அப்படியே உங்களுக்கு முழு ரொட்டியா போட்டு வச்சிருக்கேன். ನಾನು ನಿಮಗೆ ಪೂರ್ತಿಯಾದಂತ ಒಂದು ರೊಟ್ಟಿಯನ್ನು ಕೊಡ್ತಾ ಇದ್ದೇನೆ. இது நீ கையில எடுக்க முடியும், பயம் வரும். ಇದನ್ನು ನೀವು ಕೈಯಲ್ಲಿ ತೆಗೆದುಕೊಳ್ಳುವಾಗ ಭಯ ಇರಬೇಕು. உன்னுடைய சரீரத்தை வாங்க நான் யோக்கியனாக இருக்கிறேன் ஆண்டவரே. ನಿನ್ನ ಶರೀರವನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಯೋಗ್ಯನಾಗಿದ್ದೇನೆ ದೇವರೇ. தகுதியாக இருக்கிறேன் ஆண்டவரே. ನಾನು ಯೋಗ್ಯವಾಗಿದ್ದೇನೆ ದೇವರೇ. ஒருவேளை நான் தகுதி இல்லை என்றால், ಒಂದು ವೇಳೆ ನಾನು ಯೋಗ್ಯನೋ ಅಲ್ಲ ಅಂತ ಹೇಳಿದ್ರೆ என்னை மன்னிச்சிடு ஆண்டவரே. ನನ್ನನ್ನು ಕ್ಷಮಿಸಿ ಬಿಡು ದೇವರೇ. என்னை மன்னி ஆண்டவரே. ನನ್ನನ್ನು ಕ್ಷಮಿಸು. ஆவியானவரೇ என்னை மன்னிச்சிடு ஆண்டவரೇ. ಪರಿಶುದ್ಧಾತ್ಮನೇ ಪವಿತ್ರಾತ್ಮನೇ ನನ್ನನ್ನು ಕ್ಷಮಿಸು. ஆவியானவரೇ என்னை மன்னிச்சிடு ஆண்டவரೇ. ಪವಿತ್ರಾತ್ಮನೇ ನನ್ನನ್ನು ಕ್ಷಮಿಸು. அவர் கேளுங்க, அவர் பதில் செய்வார். ಅವನ ಹತ್ರ ಕೇಳಿ, ಅವರು ನಿಮಗೆ ಸಹಾಯ அந்த ಮಾಡ್ತಾರೆ. மன்னிப்பு யாராலையும் கொடுக்க முடியாது. ಈ ಒಂದು ಕ್ಷಮಾಪಣೆ ಯಾರಿಂದ ಕೊಡೋದಕ್ಕೆ ಆಗೋದಿಲ್ಲ. இயேசுவின் ரத்தத்தினால மாத்திரம்தான் உனக்கு மன்னிப்பு கிடைக்கும். ಆ ಯೇಸುವಿನ ರಕ್ತದಿಂದ ಮಾತ್ರ ನಿಮಗೆ ಕ್ಷಮಾಪಣೆ அப்போ ಸಿಗುತ್ತದೆ. சரீரத்தை என்ன பண்றாரு? ஆசீர்வதித்தார், பிட்டு ಈ கொடுக்கிறார். ಶರೀರವನ್ನು ಆತನು ಆಶೀರ್ವಾದ ಮಾಡಿದನು, ಮುರಿದು ಕೊಟ್ಟನು. அதுக்கு ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. ಯಾರ ರಕ್ತ? ನನ್ನ ರಕ್ತ. பின்பு பாத்திரத்தை எடுத்து ஸ்தோத்திரம் பண்ணி அவர்களுக்கு கொடுத்து, நீங்கள் எல்லோரும் இதிலே பானம் பண்ணுங்கள் என்றார். நீ எல்லோரும் இதில் பானம் பண்ணுங்கள், ನೀವೆಲ್ಲರೂ ಇದರೊಟ್ಟಿಗೆ ಕುಡಿಯಿರಿ. அநேகருக்காகவும் சிந்தப்படுகிற புதிய உடன்படிக்கையுடையதாக இருக்கிறது. ಹೊಸ ಒಡಂಬಡಿಕೆಯ ರಕ್ತ. ಅನೇಕರಿಗಾಗಿ ಸಿದ್ಧಪಡುகிற புதிய உடன்படிக்கை. ಅನೇಕರಿಗೋಸ್ಕರವಾಗಿ ಚಿಂತೆ ಮಾಡುವಂತ ಒಂದು ಹೊಸ ಒಡಂಬಡಿಕೆ. 2 நாள் தூக்கம் இல்லாத இருக்கப்படும் பொழுது, 2 ದಿವಸ ನಿದ್ರೆ ಇಲ್ಲದಿರುವಾಗ ஆண்டவருடைய தூக்க கூட ஆண்டவரே, ದೇವರ ಹತ್ರ ನಿದ್ರೆ ಕೊಡು ದೇವರೇ. போய் ஆப்கானிஸ்தானுக்கு போடா, ಹೋಗು ಆಫ್ಘಾನಿಸ್ತಾನಕ್ಕೆ ಹೋಗು. குழந்தையிலிருந்து பெரியவங்களிலிருந்து ஓடுறாங்க, ಮಕ್ಕಳಿಂದ ದೊಡ್ಡವರ ತನಕ ಅವರು ಓಡ್ತಾ ಇದ್ದಾರೆ. ராணுவ வீரர்கள்லாம் ஓடுறாங்க, ದೊಡ್ಡ ದೊಡ್ಡ ಶೂರರೆಲ್ಲ ಓಡ್ತಾ அவங்க ಇದ್ದಾರೆ. எங்க தூங்குவாங்க? ಅವರು ಎಲ್ಲಿ ನಿದ್ರೆ ಮಾಡ್ತಾರೆ? ஜெபிடா. ಪ್ರಾರ್ಥನೆ ಮಾಡು. என் பிள்ளைக்கு சொன்னேன், ನನ್ನ ಮಗುಗೆ ನಾನು ಹೇಳ್ದೆ, கொஞ்சம் எழுந்த போதுக்கு அதுக்கு உடனே முடிச்சுக்கும். ಸ್ವಲ್ಪ ಎದ್ರೆ ಸಾಕು, ಅವರು ಎಚ್ಚರವಾಗಿ டாடி ಏನು ಅಪ್ಪ, ஆப்கானிஸ்தானுக்கு ஜெபிக்கணும் அம்மா. ಅಫ್ಘಾನಿಸ್ತಾನಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು. இதுவும் ஒரு ஊழியக்காரனுடைய வேலை. ದೇವರ ಸೇವಕರಿಗೆ ಇದೇನೆ ಕೆಲಸ. அது செய்யலாம், இது யாரை ஏமாத்தலாம், ஊரை ஏமாத்தலாமான்னு இருக்கக்கூடாது. ಯಾರನ್ನು ಯಾಮಾರಿಸಬಹುದು, ಯಾವ ಊರಲ್ಲಿ ಹೋಗಿ ಯಾಮಾರಿಸಬಹುದು ಎಂಬುದಾಗಿ ಯೋಚನೆ ಮಾಡಬಾರದು. ஆண்டவருக்கு அது பிடிக்கல. ದೇವರಿಗೆ ಅದು ಇಷ್ಟ ಇರೋದಿಲ್ಲ. உண்மை உள்ளவன் என்று சொல்லிதான் அந்த ஊழியத்தை கொடுத்திருக்கிறார். ಸತ್ಯವಾಗಿ ನಡೆದುಕೊಳ್ಳುವವನೆಂಬುದಾಗಿ ಸೇವಕನಿಗೆ ಕೊಟ್ಟಿದ್ದಾರೆ. ಎಲ್ಲ ஊழியம் செய்ய முடியாது, ಎಲ್ಲರೂ ಸೇವೆ ಮಾಡುವುದಕ್ಕೆ ಆಗೋದಿಲ್ಲ. நான் பிரசங்கம் பண்ணணும் அப்படியே கேட்பாங்க, ನಾನು ಪ್ರಸಂಗ ಮಾಡಿದ್ರೆ ಹಾಗೇನೆ ಕೇಳ್ತಾರೆ, சாதாரண கேட்பாங்க.
ಸೈತಾನನೇ ಕೇಳ್ತಾನೆ. ஆமென். ஹalleluya. 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 ஏன் சொல்றேன்னாக்கா ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ யூத்துக்கு தகுந்த மாதிரி மெசேஜ். ಯೌವನಸ್ಥರಿಗೆ ಬೇಕಾಗಿರುವಂತ ಒಂದು நீங்க ಸಂದೇಶ. எப்படியாவது ட்ரெஸ் போடலாம், ನೀನು ಹೇಗಾದ್ರೂ ಬಟ್ಟೆ ಹಾಕಬಹುದು, எப்படியாவது நீங்க முடி விரிச்சு போட்டு வரலாம், ಹೇಗಾದ್ರೂ ನೀವು ಕೂದಲು ಬಿಟ್ಕೊಂಡು ಬರ್ಬೋದು. ஆண்டவரை துதித்தால் போதும். ದೇವರನ್ನು ಸ್ತುತಿ ಮಾಡಿದ್ರೆ ಸಾಕು. ஹalleluya. ஹalleluya. இங்க அப்படி அல்ல, ಇಲ್ಲಿ ಹಾಗೆ ಅಲ್ಲ, முக்காடு போட்டுக்கின்னு ஆண்டவரை துதின்னு சொல்றேன். ಮುಸ್ಕನ್ನು ಹಾಕಿಕೊಂಡು ದೇವರನ್ನು ಸ್ತುತಿ ಮಾಡು. ஹalleluya. ஹalleluya. உன் அலங்காரம், இருதயத்தின் அலங்காரம் தேவனுக்கு தெரியும். ನಿನ್ನ ಹೃದಯದ ಒಳಗಡೆ ಇರುವ ಅಲಂಕಾರವು ದೇವರಿಗೆ ಗೊತ್ತಾಗಬೇಕು. 28 படிங்க. ಇದು ಒಡಂಬಡಿಕೆಯ ರಕ್ತ, ಇದು ಉಡன்பಡಿಕೆ ರಕ್ತ. ಇದು ಪಾಪಗಳ ಕ್ಷಮೆಗಾಗಿ ನೋಡ್ರಿ ಉಡன்பಡಿಕೆ ರಕ್ತ ಪಾಪಗಳಿಗೆ ಕ್ಷಮೆ ಮಾಡುವಾಗ ಬಹು ಜನರಿಗೋಸ್ಕರ ಹಾ. ಸುರಿಸಲ್ಪಡುವ ರಕ್ತ. ஆமென். பா. இது பாவ மன்னிப்புக்கு உண்டாகும்படி ம். அநேகருக்காக சிந்தப்படுகிற ஆ. புது உடன்படிக்கைக்குரிய என்னுடைய ரத்தமாய் இருக்கிறது. பாருங்க, என்னுடைய ரத்தம் புதிய உடன்படிக்கை, புதிய மனுஷனாக நீங்க மாறணும். ನನ್ನ ಒಂದು ರಕ್ತ ಹೊಸ ಒಡಂಬಡಿಕೆ, ಹೊಸ ಮನುಷ್ಯರಾಗಿ ಮಾರ್ಪಡಬೇಕು. ஹalleluya. ಹalleluya. மாதம் நீங்க எடுக்கிறீங்க. ಪ್ರತಿ ತಿಂಗಳು ನೀವು ತೆಗೆದುಕೊಳ್ತೀರಾ. உங்களுக்குள்ள என்ன சேஞ்சஸ் இருக்கு எனக்கு சொல்லணும். ನಿಮ್ಮೊಳಗಡೆ ಏನು ಒಂದು ಬದಲಾವಣೆ ಇದೆ ಎಂಬುದಾಗಿ ನನ್ನ ಹತ್ರ ಬಂದು ಹೇಳಬೇಕು. பொய்யும் பிதரண்ட பண்ணி எடுத்தேன்னா உனக்கு ஆசீர்வாதம் சாபம் வந்து. ಸುಳ್ಳೆಲ್ಲ ಹೇಳ್ಬಿಟ್ಟಿದ್ದನ್ನ ತೆಗೆದುಕೊಂಡ್ರೆ ನಿಮ್ಗೆ ಆಶೀರ್ವಾದ ಬರಲ್ಲ, ಶಾಪನೆ ಬರಲ್ಲ. உனக்கு சாபம் வந்து உன் பிள்ளைங்களுக்கு சாபம் வந்து. ನಿನಗೆ ಶಾಪ ಬರುವಾಗ ನಿನ್ನ ಮಕ್ಕಳಿಗೂ ಶಾಪ ಬರುತ್ತೆ. ஹalleluya. ಹalleluya. உண்மையை செய்யுங்க. ನಿಜವಾಗ್ಲಿರ್ರಿ. 10 ரூபாய்க்கு வேலை செய்யணும், 10 ரூபாய் தான் செய்யுன்னு சொல்லுங்க. 10 ರೂಪಾಯಿ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರೆ 10 ರೂಪಾಯಿ ಎಂಬುದಾಗಿ ಹೇಳ್ರಿ. இன்னைக்கு 1000 ரூபாய் சம்பாதிச்சேன். ಇಲ್ಲ 1000 ರೂಪಾಯಿ ಸಂಪಾದನೆ ಮಾಡಿದ್ದೇನೆ. ஆமென். ஹalleluya. ಹalleluya. எவ்வளவு சம்பாதிச்சு அவ்வளவு ஆண்டவருக்கு நன்றி சொல்லு. ಎಷ್ಟು ಸಂಪಾದನೆ ಮಾಡಿದೆ ಅಷ್ಟು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. நமக்குள்ள எந்த பெருமையும் வரக்கூடாது. ನಮ್ಮ ಒಟ್ಟಿಗೆ ಯಾವುದೋ ಒಂದು ದೊಡ್ಡ ಸ್ಥಿತಿ ಬರಬಾರದು. Romans 5 chapter 8 9. ಆದರೆ ನಾವು ಪಾಪಿಗಳಾಗಿದ್ದಾಗಲೂ பாருங்க, நாங்கள் பாப்பிகளாகி ஆகிற ಕ್ರಿಸ್ತನ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾರ್ಥಪಡಿಸಿದ್ದಾನೆ. ஆமென். நான் பாவிகளாக இருக்கையில் நாம் பாவிகளாக எல்லாம் பாவிதான். ಎಲ್ಲರೂ ಪಾಪಿಗಳೇ. யாரு பாவி இல்லைன்னு யாருன்னு சொல்ல முடியாது. ಯಾರು ಪಾಪಿ ಎಂಬುದಾಗಿ ಹೇಳೋದಕ್ಕೆ ಆಗೋದಿಲ್ಲ. பாஸ்டர் பாவிதான். ಪಾಸ್ಟರ್ ಸಹ ಪಾಪಿನೇ. அந்த பாவத்துல ஆண்டவர் மன்னிப்பு கொடுக்கிறார் கேட்டாக்கா. ಆ ಪಾಪದಿಂದ ದೇವರ ಹತ್ರ ಕೇಳಿದ್ರೆ ಕ್ಷಮಾಪಣೆಯನ್ನು ಕೊಡ್ತಾನೆ. கிறிஸ்து நமக்காக தேவன் நம்மை வைத்து தமது அன்பை விளங்க பண்ணுகிறார். ஆமென். இப்படி நாம் அவருடைய ரத்த சிந்தத்தினாலே நீதிமான்களாக்கப்பட்டிருக்க கோபாக்களுக்கு நீங்களாக அவராலே நாம் ரட்சிக்கப்படுவது அதிக நிச்சயமாகும். ஆமென். அப்போ நாம் பாவிகளாக இருக்கப்படும் போது இயேசு கிறிஸ்துவின் ரத்தம் தான் நமக்கு கழுவப்படும். ನಾವು ಪಾಪಿಗಳಾಗಿರುವಂತಹ ಸಮಯದಲ್ಲಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೇವೆ. ஆமென். ಆಮೆನ್. அப்போ பாவிகள், பாவம் செய்யறவங்க பாவிகள், ಪಾಪವನ್ನು ಮಾಡುವವರು ಪಾಪಿಗಳು. அந்நிய ஜனங்களுக்கு எவ்வளவு செய்யறாங்களே, ಅನ್ಯ ಜನರೆಲ್ಲ ಎಷ್ಟೋ ಮಾಡ್ತಾರೆ. அவன் செய்யட்டும், ಅವರು ಮಾಡ್ಲಿ. அவன் துன்மார்க்கன், ಆತನು ದುಷ್ಟನು. அவனுக்கு என்ன நடக்குதுன்னு அவனுக்கு தெரியாது. ಅಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. எனக்கு வந்த மாதிரி வந்து நான் செத்து போயிருவோம். ನನಗೆ ಬಂದಿರುವ ಹಾಗೆ ಬಂದಿದ್ರೆ ನಾನು ಸುತ್ತೋಗ್ಬಿಡ್ತಾ அவனை ಇದ್ದೆ. காப்பாத்த யாரும் வர முடியாது. ಅವನನ್ನು ಕಾಪಾಡುವುದಕ್ಕೆ ಯಾರು ಬರ್ತಾ ಇರಲಿಲ್ಲ. சாத்தான் உடனே இன்னும் போயிட்டு போட்டு இருப்பான் பாதாளத்துல. ಸೈತಾನನು ಬೇಗ ಕರೆದುಕೊಂಡು ಹೋಗಿ ಪಾತಾಳದಲ್ಲಿ ಹಾಕ್ಬಿಡ್ತಾ ಇದ್ದ. துன்மார்க்கனுக்கு சடுதியில் அழிவு வரும். ದುಷ್ಟನಿಗೆ ಶರೀರದಲ್ಲಿ ಹೋಗ್ಬಿಡುತ್ತೆ. ஒரு செகண்ட் ಒಂದು ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ. ஹalleluya. ಹalleluya. அப்போ தேவனை நம்பி இருக்கிற பிள்ளைகளை ದೇವರನ್ನು ನಂಬಿದಂತ ಮಕ್ಕಳನ್ನು அவர் கைவிடவே மாட்டார். ಆತನು ಕೈ ಬಿಡುವುದೇ ಇಲ್ಲ. ரோமன் இது John chapter 6 53 to 56. John 6 chapter 53 to ಯೇಸು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನೋಡಿದ್ರ ಸ್ಟಾಪ್ ಪಡಿ. அதற்கு இயேசு அவர்களை நோக்கி, நீங்கள் மனுஷகுமாரனுடைய மாம்சத்தை புசியாமலும் அவருடைய ரத்தத்தை பானம் பண்ணாமலும் இருந்தால் உங்களுக்குள்ளே ஜீவன் இல்லை என்று பாருங்க, அவர் சரீரத்தையும் ரத்தத்தையும் நீ எடுக்கலனா அவனுக்குள் ஜீவன் இல்லை. ಅವರ ಶರೀರವನ್ನು ರಕ್ತವನ್ನು ನೀವು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮೊಳಗೆ ಜೀವವಿಲ್ಲ. அந்நிய ஜனங்க கதை நமக்கு வேண்டாம். ಅನ್ಯ ಜನರ ಕಥೆ ನಮಗೆ ಬೇಕಾಗಿಲ್ಲ. நம்முடைய கதையை பாருங்க. ನಮ್ಮ ಒಂದು ಕಥೆಯನ್ನು ನಾವು ನನ್ನ ಮಾಂಸವನ್ನು ತಿಂದು
ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಪಾರ ನಿತ್ಯ ಜೀವನ. ನೀ ಕುಡಿದಿದ್ರೆ ಮಾತ್ರ ನಿತ್ಯ ಜೀವ. ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಆಮೆನ್. என் மாம்சத்தை புசித்து என் மாமிசத்தை புசித்து என் ரத்தத்தை பானம் பண்ணுகிறவனுக்கு என் ரத்தத்தை பானம் பண்ணுகிறவனுக்கு நித்திய ஜீவன் உண்டு. நித்திய ஜீவன் உண்டு. நான் அவரை கடைசி நாளில் எழுப்புவேன். கடைசி நாள் எப்போ? ಕಡೆ ದಿವಸ ಯಾವಾಗ? நீ மனவாட்டி சபையா இருக்கிறனாக்க ஆண்டவருக்கு அலங்காரமாக இருக்கணும். ನೀನು ಒಂದು ಸಭೆಯಲ್ಲಿ ಸುಂದರವಾಗಿರಬೇಕಂತ ಹೇಳಿದ್ರೆ ದೇವರಿಗೆ ಗೊತ್ತಿರಬೇಕು. ஜெபம் கிடையாது, ಪ್ರಾರ್ಥನೆ ಇಲ್ಲ, வேத வாசிப்பு கிடையாது, ದೇವರ ವಾಕ್ಯ ಓದಲ್ಲ, குடும்ப பிரேயர் கிடையாது, ಪ್ರಾರ್ಥನೆ ಇಲ್ಲ, டைமுக்கு சபைக்கு வர்றதில்ல, ಸಮಯಕ್ಕೆ ಸರಿಯಾಗಿ ಸಭೆಗೆ ಬರೋದಿಲ್ಲ. ஹalleluya. ஆண்டவர் பார்க்கறாரு. ದೇವರು ನೋಡ್ತಾ ಇದ್ದಾನೆ. ஆண்டவர் துக்கப்படுத்த வேண்டாம். ದೇವರನ್ನು ದುಃಖಪಡಿಸುವುದು ಬೇಡ. ஹalleluya. ಹಲ್ಲೆಲೂಯಾ. ஆண்டவர் நம்மை பார்த்து கொண்டு தான் இருக்கிறார். ಈಗಲೂ ದೇವರು ನಮ್ಮನ್ನು ನೋಡ್ತಾನೆ ಇದ್ದಾನೆ. நித்திய ஜீவனுக்கு போனோமா? ನಿತ್ಯ ಜೀವಕ್ಕೆ ಹೋಗಬೇಕಾ? மனவாட்டி சபையை எந்த நேரத்தில் கர்த்தர் எடுத்துக்கொள்ளும்போது ஆயத்தமாக இருக்கிறார். ಯಾವಾಗ ಬೇಕಂತ ಹೇಳಿದ್ರು ಸಭೆಯಲ್ಲಿ ಎತ್ತುವಾಗ ನಾವು ಸಿದ್ಧರಾಗಿರಬೇಕು. அவர் எப்பவுமே ரெடியா இருக்கிறார். ಅವರು ಯಾವಾಗಲೂ ಸಿದ್ಧರಾಗಿರ್ತಾರೆ. கல்யாண பையன் வீட்டுக்கு வரும்போது எவ்வளவு ரெடியா இருக்கிறாங்க. ಮದುವೆ ಹೆಣ್ಣು ಬರುವಾಗ ಅವರು ಎಷ್ಟು ಸಿದ್ಧರಾಗಿರ್ತಾರೆ. 5 மணிக்கு தாலி, 5 ಗಂಟೆಗೆ ಒಂದು ತಾಳಿ ಕಟ್ಟುವುದು. 6 மணிக்கு போவாங்களா? 6 ಗಂಟೆಗೆ ಹೋಗ್ತಾರಾ? அந்த பொண்ணு சொல்லும், ಆ ಒಂದು ಹುಡುಗಿ நீ ಹೇಳ್ಬಿಡುತ್ತೆ, வந்தா வராட்டி நான் போயினேக்கிறேன்னு சொல்லும். ನೀನು ಬಂದ್ರೆ ಬಾಯಿದ್ರೆ ನಾನು ಹೋಗ್ತಾ ಇರ್ತೇನೆ. ஹalleluya. ಹಲ್ಲೆಲೂಯಾ. அதே போலதான் ஆண்டவர் சமூகத்தில் இரவு பகலும் தியானமா இருக்கு. ಅದೇ ರೀತಿಯಲ್ಲಿ ಬೆಳಗ್ಗೆ ರಾತ್ರಿ ಯಾವಾಗಲೂ ಧ್ಯಾನದಲ್ಲಿ ಇರಬೇಕು. கர்த்தருடைய வார்த்தையில் இரவு பகலும் தியானமா இருக்கிற மனுஷன் பாக்கியவான். ಕರ್ತನ ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುವವನು ಧನ್ಯನು. ஆமென். ಆಮೆನ್. ஆண்டவர் விழாவில் குத்தப்பட்டார். ದೇವರ ಒಂದು ಪಕ್ಕೆಯಲ್ಲಿ ಚುಚ್ಚಲ್ಪಡುವಾಗ ஆதிகாண்ட 2 chapter 21-22 ஆதியாகமம் 2ஆம் அதிகாரம் 21-22. ಹೀಗಿರುವಲ್ಲಿ ಯೆಹೋವ ದೇವರು ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಆಮೆನ್. அப்பொழுது தேவனாகிய கர்த்தர் ஆதாமுக்கு அயர்ந்த நித்திரை ஃபர்ஸ்ட் சர்ஜரி பண்றார் ஆண்டவர். பிதாவாகிய தேவன் ತಂದೆಯಾದ ದೇವರು ஆதாமுக்கு சர்ஜரி பண்றார் ஃபர்ஸ்ட். ಆದಾಮನಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾನೆ. அவன் நித்திரை அடைந்தான். அவர் அவன் விழாவில் எலும்புகளில் ஒன்றை எடுத்து அந்த இடத்தை சதையினால் அடைத்தார். ஆமென். சரி, இப்ப ஜான் சாப்டர் 1 ಮತ್ತೆ ಯೋಹನ ಬರೆದ ಸುವಾರ್ತೆಗೆ ಬನ್ನಿ. 19 chapter 34 ಪಡಿ. 19:34. ಆದರೂ ಸಿಪಾಯಿಗಳಲ್ಲಿ ಒಬ್ಬನನ್ನು ಈಕೆಯಿಂದ ಆತನ ಪಕ್ಕೆಯನ್ನು ತಿವಿದನು. பாருங்க, அங்க சர்ஜரி பண்ணாரு. ನೋಡಿ, ಅಲ್ಲಿ ಆಪರೇಷನ್ ಆಯ್ತು. இங்க வந்து அந்த பக்கத்திலே சாத்தான் குத்த வைக்கிறான் பாருங்க. ಇಲ್ಲಿ ಬಂದು ಸೈತಾನನು ಆ ಪಕ್ಕೆಯಲ್ಲೇ ಚುಚ್ಚುತ್ತಾ ಇದ್ದಾನೆ. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ರಕ್ತವು ನೀರು ಹೊರಟಿತು. ஆகிலும் சேவகர்களில் ஒருவன் ஈட்டினாலே அவருடைய விழாவில் குத்தினார். உடனே ரத்தமும் தண்ணீரும் புறப்பட்டது. ஆமென். ரத்தமும் நீரும் ரத்தமும் நீரும் புறப்பட்டு வந்தது, ಹೊರಗಡೆ ಬಂತು. பாருங்க, ஆதாமை அந்த விலா எலும்பை எடுத்தார். ಆದಾಮನಿಂದ ಆ ಪಕ್ಕೆಯ ಎಲುಬನ್ನು ತೆಗೆದುಕೊಂಡು மனுஷியை உண்டாக்கினார். ಮನುಷ್ಯನ ಉಂಟು ಮಾಡಿ இங்கு அதே வினாவில் ஆண்டவர் கடைசியில குத்தப்படுகிறார். ಈಗ ಅದೇ ಪಕ್ಕೆಯ ಒಂದು ಎಲುಬಲ್ಲಿ ಚುಚ್ಚುವಾಗ முதலாம் ஆதாமை எலும்பை எடுத்தார். ಮೊದಲು ಆದಾಮನ ಒಂದು ಎಲುಬನ್ನು ತೆಗೆದನು. இரண்டாம் ஆதாமுக்கு ஈட்டினால குத்தப்பட்டார். ಎರಡನೇ ಆದಾಮನಿಗೆ ಈಟಿಯಿಂದಲೇ ಚುಚ್ಚಲ್ಪಟ್ಟನು. அவருடைய சரீரத்தில் ஒரு டிராப் ரத்தம் கிடையாது. ಅವರ ಶರೀರದಲ್ಲಿ ಒಂದು ತೊಟ್ಟು ರಕ್ತನೂ ಇಲ್ಲ. ரத்த உயிரோடு இருந்தாலும் செத்து போயிடுவாங்க. ರಕ್ತ ಅಂತ ಹೇಳಿದ್ರೆ ಜೀವಂತವಾಗಿರ್ತಾರ, ಸತ್ತೋಗ್ಬಿಡ್ತಾರ. என்னப்பா செத்து போயிட்டாரு தெரியுமா? ஆமென். இதான் உங்க அப்பா எங்க டிவிக்கியா? அவ்வளவுதான், டிவிக்கு தான். டிவிக்கு போட்டுங்க, டிவிக்கு தான் அவ்வளவுதான். ஆமென். ஹல்லேலூயா. ಹಲ್ಲೆಲೂಯಾ. அப்போ தேவன் நம்ம என்ன பார்க்கிறார்? ದೇವರು ನಮ್ಮ ಹತ್ರ ಏನ್ ಎದುರು ನೋಡ್ತಾನೆ? அந்த விழா எலும்பை எடுத்து
ஒரு மனுஷியை உண்டு பண்ணின தேவன் ಆ ಪಕ್ಕೆಯ ಎಲುಬನ್ನು ಸೃಷ್ಟಿ ಮಾಡಿ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡಿ உனக்காக எனக்காக அவர் ஈட்டினால் குத்தப்பட்டார். ನಿನಗೋಸ್ಕರ ನನಗೋಸ್ಕರ ಆತನು ಈಟಿಯಿಂದ ಚುಚ್ಚಲ್ಪಟ್ಟನು. First John 5:20 ಮಾತ್ರ படிங்க. ಮೊದಲನೇ ಯೋಹನ 1:5. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ. ಆಮೆನ್. 5:20 ದೇವರ ಮಗನು ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವಾತನಲ್ಲಿದ್ದೇವೆ. ಆತನು ಸತ್ಯ ದೇವರು ನಿತ್ಯ ಜೀವವೂ ಆಗಿದ್ದಾನೆ. அன்றியும் நாம் சத்தியமுள்ளவரை அறிந்து கொள்வதற்கு சத்தியமுள்ளவரை நாம் அறிந்து கொள்வதற்கு தேவனுடைய குமாரன் வந்து நமக்கு புத்தி தந்திருக்கிறார் என்றும் அறிவோம். ஆமென். அவருடைய குமாரனாகிய இயேசு கிறிஸ்து எண்ணப்பட்ட சத்தியமுள்ளவருக்குள்ளும் இருக்கிறோம். இவரே மெய்யான தேவனும் நித்திய ஜீவனமாய் இருக்கிறார். மெய்யான தேவன் நித்திய ஜீவனமாக இருக்கிறார். ನಿಜವಾದ ದೇವರು ನಿತ್ಯ ಜೀವವಾಗಿದ್ದಾನೆ. ஒருவேளை கடினமாக பேசியிருந்தால், ಒಂದು ವೇಳೆ ಕಠಿಣವಾಗಿ ನಾವು ಮಾತನಾಡಿದ್ರೆ ஒரு நன்மைக்காக தான் நான் சொல்றேன். ನಿಮ್ಮ ಒಂದು ಒಳ್ಳೆಯದಕ್ಕಾಗಿ ನಾನು ಹೇಳುವಂತದ್ದು. பாஸ்கர் ஒரு மாசம் ஆளே இல்ல, ಭಾಸ್ಕರ್ ಒಂದು ತಿಂಗಳು ಇಲ್ಲ. இவ்வளவு சிக்கல் கூட இருந்தாலும் இப்படி கண்டுபிடிக்கிறார். ಇಷ್ಟೊಂದು ಅನಾರೋಗ್ಯವಾಗಿದ್ರೆ ಇವರು ಕಂಡು ಹಿಡಿದು ಬಿಡ್ತಾರೆ. மேல உட்காந்து கூட கண்டிப்பா சொல்லிடுவேங்க, யாரு பிரசங்கம் பண்ணலாம் பாருங்க. ನಾನು ಈ ಮೇಲೆ ಇದ್ರು ಸಹ ಯಾರಿಗೆ ಪ್ರಸಂಗ விடாது. கடைசி காலம், ಕಡೇ ದಿವಸ ಇದು. எப்போ நம்ம ஆண்டவர் எடுத்துக்க மனவாட்டி கல்யாண பொண்ணா இருக்கிறீங்க இல்ல கல்யாண பையனா இருக்கிறீங்க? ನಾವು ಮದುವೆ ಹೆಣ್ಣಾಗಿರ್ಬೇಕಾ ಅಥವಾ ಮದುವೆ ಹುಡುಗನಾಗಿರ್ಬೇಕಾ? கல்யாண பொண்ணுக்கு 5 மணிக்கு தாலி கட்டுறாங்கன்னா 6 மணிக்கு போனா எப்படி இருக்கும்? ಮದುವೆ ಒಂದು ಹೆಣ್ಣಿಗೆ 5 ಗಂಟೆಗೆ ತಾಲಿ ಕಟ್ಟಬೇಕಂತ ಹೇಳಿದ್ರೆ 6 ಗಂಟೆಗೆ ಹೋದ್ರೆ ಹೇಗಿರುತ್ತೆ? வெடிச்சுடும், அப்படியே பாம் அடிக்கிற மாதிரி வெடிக்கும். ಅಲ್ಲೇ ಬಾಂಬ್ ಸಿಡಿಯುವಾಗ ಅಲ್ಲಿ ಸಿಡಿದು ಬಿಡುತ್ತೆ. 6 மணி வரல 5 மணி வரல பையன் பார்த்து பையன் போயிட்டானாக்கா எப்படி இருக்கும்? 5 ಗಂಟೆ ತನಕ ಹುಡುಗನ ನೋಡ್ಬಿಟ್ಟು ಹೋಗ್ಬಿಟ್ರೆ ಹೇಗಿರುತ್ತೆ? மணவாளன் மேகத்தின் மத்தியில் வருகிறார், ಮೊದಲಿಗನ ಮೇಲಿನಿಂದ ಬರ್ತಾನೆ, மணவாட்டி நீங்க ரெடியா இருக்கணும். ನೀವು ಮೊದಲಿಗಿದ್ದೀರು, ಸಿದ್ಧರಾಗಿರಬೇಕು. ದಯವಿಟ್ಟು ಮರಿಬೇಡಿ. ஜெபிக்க மறக்காதீங்க, ಪ್ರಾರ್ಥನೆ ಮಾಡುವುದು ಮರೆಯಬೇಡಿ. ஃபேமிலி பிரேயர் மறக்காதீங்க, ಕುಟುಂಬದ ಪ್ರಾರ್ಥನೆ ಮರಿಬೇಡಿ. 2 மணி நேரம் 40 நிமிஷம் ஆண்டவருக்காக கொடுக்கறத மறக்காதீங்க. 2 ಗಂಟೆ 40 ನಿಮಿಷ ದೇವರಿಗೆ ಕೊಡುವಂತದ್ದು ಮರೆಯಬೇಡಿ. ஆலயத்துக்கு வரது 10 மணிக்கு வாங்க, 10 மணிக்கு உள்ள வாங்க. ದೇವರ ಆಲಯಕ್ಕೆ 10 ಗಂಟೆ ಒಳಗಡೆ கரெக்ட்டா உன்னை 12 மணிக்கு அனுப்பிச்சிடுங்க. 12 ಗಂಟೆಗೆ ಸರಿಯಾಗಿ ನಿಮ್ಮನ್ನು ಕಳಿಸಿಬಿಡ್ತೇನೆ. ஆவியானவர் சொன்னாரு 3 மணி வரை எடுத்து சொன்னாருன்னு சொல்லி ಪರಿಶುದ್ಧಾತ್ಮನು ಹೇಳಿದನು 3 ಗಂಟೆ ತನಕ ತೆಗೆಯುವುದಾಗಿ. அல்லேலூயா. அல்லேலூயா. எனக்கு தெரியும், ನನಗೆ ಗೊತ್ತು. எனக்கு ஆண்டவர் சொன்ன அந்த டைம் பிரகாரம் முடிப்பேன். ஸ்டார்ட் பண்றேன்னா ஸ்டார்ட். ನನಗೆ ದೇವರು ಹೇಳಿದ ಒಂದು ಸಮಯ ತನಕ ನಾನು ಮುಗಿಸಿದ್ರೆ ಮುಗಿಸಿ ಬಿಡುತ್ತೇನೆ. அங்க வினா எடுத்தார், ಅಲ್ಲಿ ಅದನ್ನ ತೆಗೆದುಕೊಂಡ್ರೆ இங்க வினாவில் குத்தப்பட்டார். ಈ ಒಂದು ಪಕ್ಕೆಯಲ್ಲಿ ಚುಚ್ಚಲ್ಪಟ್ಟನು. மறுபடியும் ஆண்டவர் குத்த வைத்தார். ಮತ್ತೆ ಅಲ್ಲಿ ಚುಚ್ಚಾಕೆ ಬೇಡ. God bless you. ದೇವರನ್ನು ಆಶೀರ್ವದಿಸಲಿ. ஆண்டவருடைய ஆசீர்வாதம். ದೇವರನ್ನು ಆಶೀರ್ವದಿಸುವಾಗೆ. ஆமென். ஹalleluya. கரங்களை தட்டி ஆண்டவருக்கு ನನ್ನ ಮಕ್ಕಳು ಎಷ್ಟು ಭಯ ಭಕ್ತಿಯಿಂದ ಬಂದು ஆண்டவருடைய சரீரத்தை ரத்தத்தை பானம் பண்ண வைக்கிறேன். என்னை எத்தனை பிள்ளைகள் கையப்பா அப்பா எனக்கு சோதரசம் ಬಂದಿರುವ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಶರೀರಕ್ಕೆ ಎತ್ತಕ್ಕ ಮಕ್ಕಳಿಗೆ ಒಂದು ದೊಡ್ಡ ಭಾಗ್ಯವನ್ನು ಸಿಕ್ಕಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮಕ್ಕಳು ಕೊಟ್ಟಿರುವ ಒಂದೊಂದು ಕಾಣಿಕೆಗಳಿಗಾಗಿ ಸ್ತೋತ್ರ, ಒಂದೊಂದು ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಅಪ್ಪ ನಿನ್ನ ಶರೀರ ಕೊಟ್ಟ ಅದಕ್ಕಾಗಿ ಸ್ತೋತ್ರ, ನಿನ್ನ ರಕ್ತ ಕೊಟ್ಟ ಅದಕ್ಕಾಗಿ ಸ್ತೋತ್ರ. ಈ ವಾರ ಪೂರ್ತಿ ತಂದೆಯ ದೇವರೇ ಈ ಮಕ್ಕಳು ವಿಶೇಷಿತ ಆಶೀರ್ವಾದದಿಂದ ತುಂಬಿಸಬೇಕೆಂದು ಬೇಡುತ್ತಾರೆ. ಒಂದು ಅದ್ಭುತ ಕಾರ್ಯ ನಡೆಯಲಿ. ಯಾರು ರೋಗದಲ್ಲಿ ಇದ್ದಾರೆ, ಯಾರು ಕಷ್ಟದಲ್ಲಿ ಇದ್ದಾರೆ, ಅಪ್ಪ ನೀ ಬಿಡುಗಡೆ ಕೊಡು. நீ பாரப்பா, நீ வாங்க, நீங்க வாங்க. ஒவ்வொரு கரத்தை பிடிச்சு பண்ணுங்க ஆண்டவரே. ஆவியானவரே
ನೀನು ಬಿಡಿಸಿಕೊಂಡು ಒಂದೊಂದು ಕರವನ್ನು ಹಿಡ್ಕೊಳ್ಳಪ್ಪ, ನೀತಿ ಬಳಕೆಯಿಂದ ಹಿಡಿದು ನಡೆಸಬೇಕಂತ ನಾನು ಬೇಡುತ್ತೇನಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುವುದಕ್ಕಾಗಿ ನನ್ನ ತಂದೆಯೇ, ನನ್ನ ಮನೆಯೇ ஆண்டவராகிய இயேசு கிறிஸ்துவின் கிருபையும் பிதாவுடைய அன்பும் பரிசுத்த ஆவியானவருடைய அணியாய் விசேஷம் வரைக்கும் மட்டும் இங்கு வந்திருக்கிற ஒவ்வொரு பிள்ளைகளோட குடும்பங்களோடும் உடைய ஆசீர்வாதம் என்றும் என்று சதா கடந்து நினைத்திருப்பதாக. அல்லேலூயா, 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 அல்லேலூயா.